ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವಯೋನಿಗಳಲ್ಲಿ ನಾ ತಿರುಗುತ್ತಲಿ, ಭವದೊಳು ಸುಖ ದುಃಖವನ್ನು ಹೊಂದುತ್ತಲಿ, ಬಂದಿಹೆ ನರಭವ ಬೇಡ ಕ್ಷಣಿಕ ಈ ಭುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಭವದಲ್ಲಿ ಮಾಡಿದ ಪಾಪವನು ಕ್ಷಣದಲ್ಲಿ ಕಳೆಯಲು ಆ ತಾಪವನು, ತವ ಗುಣ ಸ್ತುತಿಯೊಳು ಮೂಡಿ ಬರಲಿ ಆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ದರ್ಶನ ಸುಖ ಶಕ್ತಿ ಸುಜ್ಞಾನಗಳ ಪ್ರಭು ಮಿತಾನಂತ ಗುಣಾದಿಗಳ, ಶುಭ ಸ್ತುತಿಯನ್ನು ಗೈಯುವೆ ಹೊಂದುತ್ತ ಪೂರ್ಣ ವಿರಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಶುಭ ವೀತರಾಗ ಜಿನ ಗುಣ ಮರೆತು ಸಿರಿ ಸಮವ ಶರಣ ದರ್ಶನ ಹೊರತು, ಬೇರಾವುದು ಏಳು ಕಾಣಿನು ಮೋಕ್ಷದ ಯುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಪ್ರಭು ಅನುದಿನ ಆತ್ಮನ ಧ್ಯಾನವನು ವ್ರತ ಪೂಜೆ ಚತುರ್ವಿಧ ದಾನವನು, ಮಾಡಲು ಹೆಚ್ಚಲಿ ಚೇತನ ಚಿನ್ಮಯ ಶಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಜನಕಂಠ ಪಾಠವಾ ಮಾಡಿದರೆ ಮನ ತನ್ಮಯ ಸ್ಥಿತಿಯನ್ನು ಹಾಡಿದರೆ, ಓ ಜನಗಳ ಮನದಲ್ಲಿ ಕರುಣಿಸು ಹೇ ಪ್ರಭು ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. ಹೇ ವೀತರಾಗ ಭಗವಂತ ಸಕಲ ಗುಣವಂತ ಮಾಡುವೆ ಭಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ, ತವ ಸನ್ನಿಧಿ ದೊರೆಯಲಿ ಮುಕ್ತಿ. जय बोलो हरिहंत परमेष्ठी भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक श्रमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। जय ಜಿನೇಂದ್ರೆಲ್ಲರಿಗೂ. ಇವತ್ತ 12ನೇ ಪಾಠವಾದ 4 ಅನುಯೋಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. 4 ಅನುಯೋಗಗಳು ಯಾವುವು? ನಮ್ಮ ಜೈನ ದರ್ಶನ ಶಾಸ್ತ್ರ ನಾವು 4 ಪ್ರಕಾರ ಇಲ್ಲದ್ರ ಭಾಗ ಮಾಡಿದೀವಿ. ಅವಂದ್ರ ಮೊದಲನೇ ಭಾಗ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರ್ಣಾನುಯೋಗ, ದ್ರವ್ಯಾನುಯೋಗ ಅಂತ ಹೇಳಿ 4 ಪ್ರಕಾರ ನಾವು 4 ಪ್ರಕಾರ ಭಾಗ ಮಾಡಿಲ್ಲದ್ರೆ ಆ ಪ್ರಕಾರ ಇಲ್ಲದ್ರೆ ನಾವು ಶಾಸ್ತ್ರವನ್ನ ಅಧ್ಯಯನ ಮಾಡ್ಕೊಳ್ತಾ ಬಂದಿದ್ದೀವಿ. ಪ್ರಥಮಾನುಯೋಗದಾಗ ಏನ್ ಕೊಟ್ಟಾರು? ಪ್ರಥಮಾನುಯೋಗದಾಗ ಯಾವ ಗ್ರಂಥಗಳಲ್ಲಿ ತೀರ್ಥಂಕರ ಚಕ್ರವರ್ತಿಯ ಆದಿ ಮಹಾಪುರುಷರ ಚಾರಿತ್ರದ ವರ್ಣನೆ ಇದೆಯೋ ಆ ಕಥೆಗಳು ಚಾರಿತ್ರ ಅಥವಾ ಪುರಾಣ ಎಂಬ ಹೆಸರಿನಿಂದ ಸಂಬೋಧಿಸಲ್ಪಡುವ ಗ್ರಂಥಗಳನ್ನು ಪ್ರಥಮಾನುಯೋಗದಲ್ಲಿ ಇರಿಸಲಾಗಿದೆ. ಅಂದ್ರೆ ಇಲ್ಲಿ ಏನ್ ಕೊಟ್ಟರು? ಮಹಾಪುರುಷರು ಯಾರ ಆಗಿ ಹೋಗಿದಾರಲ್ಲ ಆ ಮಹಾಪುರುಷರ ಕಥೆಗಳನ್ನು, ಅಂದ್ರೆ ಅವರ ಚರ್ಯ ಯಾವ ರೀತಿ ಇತ್ತು, ಅವರು ಯಾವ ರೀತಿ ನಡೆದುಕೊಳ್ತಾ ಇದ್ರು, ಅವರು ಗುರು ಹಿರಿಯರಿಗೆ ಯಾವ ರೀತಿ ಸಂಬೋಧನೆಯನ್ನು ಕೊಡ್ತಾ ಇದ್ರು, ಮತ್ತೆ ಕಿರಿಯರನ್ನ ಯಾವ ರೀತಿ ನೋಡ್ತಾ ಇದ್ರು, ಅವರ ದಿನಚರ್ಯ ಏನಾಗಿತ್ತು ಅಂತ ಹೇಳಿ ಎಲ್ಲ ನಮಗೆ ತಿಳಿದು ಬರೋದು ಈ ಪ್ರಥಮಾನುಯೋಗಗಳಲ್ಲಿ ಮಾತ್ರ. ಅದಕ್ಕಾಗಿ ಕೆಲವೊಂದು ಪ್ರಥಮಾನುಯೋಗದ ಗ್ರಂಥಗಳಂದ್ರೆ ಆದಿಪುರಾಣ, ಪದ್ಮಪುರಾಣ, ಸೈನಿಕ ಚರಿತ್ರೆ,
ಆಮೇಲೆ 24 ತೀರ್ಥಂಕರ ಚರಿತ್ರೆ ಇದೆ. ಆಮೇಲೆ ಉತ್ತರ ಪುರಾಣ ಇದೆ, ಹರಿವಂಶ ಪುರಾಣ. ಇವು ಪೌರಾಣಿಕ ಗ್ರಂಥಗಳು ಏನಿದಾವೆಲ್ಲ ಇವು ಮಹಾನ್ ಪುರುಷರು, ಚಕ್ರವರ್ತಿ, ಬಲಭದ್ರ, ತೀರ್ಥಂಕರ, ಕಾಮದೇವ, ಇವ್ರು ಏನೇನ ಆಗಿ 169 ಮಹಾಪುರುಷರದಾರಲ್ಲ ಅವ್ರ ಬಗ್ಗೆ ಏನೇನ್ ಚರಿತ್ರೆ ಇದೆಯಲ್ಲ ಆ ಚರಿತ್ರೆಯನ್ನು ನಾವು ನೋಡೋದಿಲ್ಲಿ ಈ ಪ್ರತಿಮಾನ ಯುಗ ಗ್ರಂಥಗಳಲ್ಲಿ. ಆಮೇಲೆ ಕರ್ನಾಣ ಯುಗ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ, ಯಾವ ಗ್ರಂಥಗಳಲ್ಲಿ ಲೋಕ ಅಲೋಕದ ವಿಭಾಗದ ಉತ್ಸರ್ಪಿಣಿ ಅವಸರ್ಪಿಣಿ ಕಾಲದ ಪರಿವರ್ತನೆ 4 ಗತಿಗಳ ವರ್ಣನೆಯನ್ನು ದರ್ಪಣದ ಸಮಾನ ಮಾಡಲಾಗುತ್ತೆಯೋ ಅಂತಹ ಶಾಸ್ತ್ರಗಳನ್ನು ಕರ್ನಾಣ ಯುಗದಲ್ಲಿ ಇರಿಸಲಾಗಿದೆ. ಅಂದ್ರೆ ಈ 3 ಲೋಕದಲ್ಲಿ ಊರ್ಧ್ವಲೋಕ, ಮಧ್ಯಲೋಕ, ಅಧೋಲೋಕ, ಈ 3 ಲೋಕದಲ್ಲಿ 3 ಕಾಲದಲ್ಲಿ ಈ 3 ಲೋಕದ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ ಏನೇನು ಯಾವ ಪರಿವರ್ತನೆ ಆಗ್ತಾವೆ ಅವನ್ನ ಮತ್ತು 4 ಗತಿಗಳ ವರ್ಣನೆಯನ್ನ ಇಲ್ಲದ್ರೆ ಕರ್ನಾಣ ಯುಗದಲ್ಲಿ ಕೊಟ್ಟಿದ್ದಾರೆ. ಕರ್ನಾಣ ಯುಗದಲ್ಲಿ ಕೇವಲ ನಮಗೆ ಲೋಕದ ಬಗ್ಗೆ ಅಂದ್ರೆ ಲೋಕ ಎಷ್ಟಿದೆ, ಲೋಕ ಎಲ್ಲಿಂದ ಎಲ್ಲಿಯವರೆಗೆ ಇದೆ, ಅದರಲ್ಲಿ ಊರ್ಧ್ವಲೋಕ ಎಷ್ಟು, ಮಧ್ಯಲೋಕ ಎಷ್ಟು, ಅಧೋಲೋಕ ಎಷ್ಟು, ಅಲ್ಲಲ್ಲಿ ಯಾರು ವಾಸ ಮಾಡ್ತಾರೆ, ಈ 4 ಗತಿಗಳು ಯಾವ್ಯಾವ, 4 ಗತಿಗಳಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ, 4 ಗತಿಗಳು ಯಾವ್ಯಾವ ಲೋಕದಲ್ಲಿ ಇವೆ, ಅದನ್ನೆಲ್ಲ ಪೂರ್ಣ ಡಿಟೇಲ್ ವಾಗಿ ನಮಗೆ ವಿಷಯ ತಿಳಿಬೇಕಂದ್ರೆ ನಾವು ಕರ್ನಾಣ ಯೋಗ ಗ್ರಂಥಗಳನ್ನ ನೋಡ್ಬೇಕು. ಕರ್ನಾಣ ಯುಗ ಗ್ರಂಥಗಳಿಗೆ ಉದಾಹರಣೆ ತ್ರಿಲೋಕಸಾರ, ತಿಲೋಯ ಪನ್ನತಿ, ಈ ರೀತಿ ನಮಗೆ ಶಾಸ್ತ್ರಗಳು ದೊರೆಯುತ್ತವೆ. ಆಮೇಲೆ ಚರ್ನಾಣ ಯುಗದ ಗ್ರಂಥಗಳು ಯಾವ, ಚರ್ನಾಣ ಯುಗ ಅಂದ್ರೆ ಏನು? ಚರ್ನಾಣ ಯುಗ ಅಂದ್ರೆ ಯಾವ ಶಾಸ್ತ್ರದಲ್ಲಿ ಗೃಹಸ್ಥ ಮತ್ತು ಮುನಿಗಳ ಚಾರಿತ್ರದ ಉತ್ಪತ್ತಿ, ವಿಕಾಸ, ರಕ್ಷಣೆಗಾಗಿ ವರ್ಣನೆ ಮಾಡಲಾಗಿದೆಯೋ ಅಂತಹ ಶಾಸ್ತ್ರಗಳನ್ನು ಚರ್ನಾಣ ಯುಗದಲ್ಲಿ ಇರಿಸಲಾಗಿದೆ. ಅಂದ್ರೆ ಇಲ್ಲಿ ಅಂದ್ರೆ ಮುನಿ ಮತ್ತು ಶ್ರಾವಕರು ಚರ್ಯೆ ಯಾವ ರೀತಿ ಇರಬೇಕು, ಅವರು ಯಾವ ರೀತಿ ಪಾಲನೆ ಮಾಡಬೇಕು, ಅವರ ಆಚರಣೆ ಯಾವ ರೀತಿ ಇರಬೇಕು ಅನ್ನೋದನ್ನೇ ಎಲ್ಲಿ ಹೇಳಿದ್ದಾರೆ, ಇದು ಚರ್ನಾಣ ಯುಗದ ವಿಷಯವಾಗಿದೆ. ಅಂದ್ರೆ ನಾವು ನಮ್ ಶ್ರಾವಕರ ಕರ್ತವ್ಯಗಳೇನು, ಶ್ರಾವಕರು ಯಾವ ರೀತಿ ಇರಬೇಕು, ಶ್ರಾವಕರ 6 ಅವಶ್ಯಕ ಕ್ರಿಯೆಗಳು ಯಾವುವು, ಶ್ರಾವಕರಿ 8 ಮೂಲ ಗುಣಗಳು ಯಾವುವು, ಆಮೇಲೆ ಭಗವಂತರ ಮುನಿಗಳ 3 ಮೂಲ ಗುಣಗಳು ಯಾವುವು, ಆಚಾರ್ಯ ಪರಮೇಶ್ವರಗಳ ಮೂಲ ಗುಣಗಳು ಯಾವುವು, ಉಪಾಧ್ಯಾಯ ಪರಮೇಶ್ವರಗಳ ಮೂಲ ಗುಣಗಳು ಯಾವುವು, ಅರಿಹಂತ ಪರಮೇಶ್ವರಗಳ ಮೂಲ ಗುಣಗಳು ಯಾವುವು, ಅವರು ಯಾವ ರೀತಿ ನಡೆಯಬೇಕು, ಅವರ ಯಾವ ರೀತಿ ಇರಬೇಕು, ಅದರ ವರ್ಣನೆ ಎಲ್ಲ ಕೂಡ ನಮ್ಮಲ್ಲಿ ಚರ್ನಾಣ ಯುಗದಲ್ಲಿ ನಮಗೆ ತಿಳಿಯತ್ತೆ. ಅದೇ ರೀತಿ ಚರ್ನಾಣ ಯುಗದ ಕೆಲವೊಂದು ಗ್ರಂಥಗಳು ಮೂಲಾಚಾರ, ಪುರುಷಾರ್ಥ ಸಿದ್ಧಿಯೋಪಾಯ, ರತ್ನಕಂಡ ಶ್ರಾವಕಾಚಾರ ಇವೇನ್ ಆಗ್ತಾವು, ಇವೆಲ್ಲ ಚರ್ನಾಣ ಯುಗದ ಗ್ರಂಥಗಳು. ಆಮೇಲೆ ದ್ರವ್ಯಾನ ಯುಗ ಅಂದ್ರೆ ಯಾವ ಶಾಸ್ತ್ರಗಳಲ್ಲಿ 7 ತತ್ವ, 6 ದ್ರವ್ಯ, ಪಂಚಾಸ್ತಿಕಾಯಗಳ ವರ್ಣನೆ ಇದೆಯೋ ಅಂತ ಶಾಸ್ತ್ರಗಳನ್ನ ದ್ರವ್ಯಾನ ಯುಗದಲ್ಲಿ ಇರಿಸಲಾಗಿದೆ. ಯಾವ ಶಾಸ್ತ್ರದಲ್ಲಿ ಇಲ್ಲದ್ರೆ 7 ತತ್ವಗಳು ಮತ್ತು 6 ದ್ರವ್ಯಗಳು, ಪಂಚಾಸ್ತಿಕಾಯಗಳ ಬಗ್ಗೆ ವರ್ಣನೆ ಇದೆಯೋ ಆ ಶಾಸ್ತ್ರಗಳಿಗೆ ದ್ರವ್ಯಾನ ಯುಗ ಶಾಸ್ತ್ರಗಳು ಅಂತ ಹೇಳ್ತಾರೆ. ಅಂದ್ರೆ ದ್ರವ್ಯಾನ ಯುಗದಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ತತ್ವಗಳ ವರ್ಣನೆ ಅಂದ್ರೆ ಕರ್ಮಗಳು ಯಾವ ರೀತಿ ಇದೆ, ಅವುಗಳು ಯಾವ ರೀತಿ ಬಂದಾಗ್ತವೆ, ಮತ್ತು 6 ದ್ರವ್ಯಗಳು ಯಾವ್ಯಾವ, ಪಂಚಾಸ್ತಿಕಾಯಿಗಳು ಯಾವುವು, 6 ದ್ರವ್ಯಗಳ ಲಕ್ಷಣ ಏನು, 6 ದ್ರವ್ಯಗಳನ್ನ ನಾವು ಯಾವ ರೀತಿ ಉಪಯೋಗ ಮಾಡ್ಕೊಳ್ತೇವೆ, ಇದರ ಎಲ್ಲ ವರ್ಣನೆ ಎಲ್ಲಿದೆ, ದ್ರವ್ಯಾನ ಯುಗದಲ್ಲಿದೆ. ದ್ರವ್ಯಾನ ಯುಗದ ಕೆಲವೊಂದು ಶಾಸ್ತ್ರಗಳ ಹೆಸರು ಕಷಾಯ ಪೌಡ, ಸಮಯಸಾರ, ಪರಮಾತ್ಮ ಪ್ರಕಾಶ, ದ್ರವ್ಯ ಸಂಗ್ರಹ ಇತ್ಯಾದಿ. ಅಂದ್ರೆ ಕಷಾಯ ಪೌಡ, ಸಮಯಸಾರ, ಪರಮಾತ್ಮ ಪ್ರಕಾಶ ಮತ್ತು ದ್ರವ್ಯ ಸಂಗ್ರಹ ಇತ್ಯಾದಿ ಈ ಗ್ರಂಥಗಳು ದ್ರವ್ಯಾನ ಯುಗದಲ್ಲಿ ಬರುತ್ತವೆ. ಮೇಲ್ಕಂಡ 4 ಅನುಯೋಗಗಳ ಶಾಸ್ತ್ರದ ಅಧ್ಯಯನದಿಂದ ನಮಗೆ ಜೈನ ಧರ್ಮದ ಎಲ್ಲ ವಿಷಯಗಳ ಜ್ಞಾನವು ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ನಾವು ಪ್ರತಿದಿನ ಸ್ವಲ್ಪ ಸಮಯ ತೆಗೆದು ಸ್ವಾಧ್ಯಾಯ ಅವಶ್ಯವಾಗಿ ಮಾಡಬೇಕು. ಈ 4 ಅನುಯೋಗಗಳ ಪ್ರಕಾರ ಇಲ್ಲದ್ರೆ ನಮ್ಗೆ ಏನಾಗ್ತೈತಿ,
ಜೈನ ಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಈ 4 ಅನುಯೋಗಗಳಿಂದ ನಾವು ಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಜ್ಞಾನದ ಅರಿವು ಉಂಟಾಗತ್ತೆ. ಒಂದ್ ವೇಳೆ ನಾವು ಸ್ವಾಧ್ಯಾಯ ಮಾಡ್ತಿದ್ರೆ ಇವು ಯಾವ ಗ್ರಂಥಗಳ ಸ್ವಾಧ್ಯಾಯವೂ ನಮಗೆ ಆಗೋದಿಲ್ಲ ಮತ್ತು ಜೈನ ಧರ್ಮದ ಮೇಲೆ ವಿಶ್ವಾಸವೂ ಕೂಡ ನಮಗೆ ಆಗೋದಿಲ್ಲ. ಅದಕ್ಕಾಗಿ ಎಷ್ಟಾಗುತ್ತೆ ಅಷ್ಟು ಸ್ವಾಧ್ಯಾಯ ಮಾಡಿ, ದಿನಲೂ ಸ್ವಾಧ್ಯಾಯ ಮಾಡಿ, ಸ್ವಾಧ್ಯಾಯದಿಂದ ನಿಮಗೆ ಎಷ್ಟಾಗುತ್ತೆ ಎಷ್ಟು ಜ್ಞಾನ ಸಂಗ್ರಹ ಆಗತ್ತೆ. ಆಗದಿದ್ರೂ ಅದನ್ನ ವಿಚಾರ ಮಾಡಬೇಡಿ. ಯಾಕಂದ್ರೆ ಈಗ ಕೇಳಿದಂತ ಜ್ಞಾನ ಅಥವಾ ಈಗ ಓದಿದಂತ ಜ್ಞಾನ ನಮಗೆ ಮುಂದೆ ಎಂದಾದ್ರೂ ಕೆಲಸಕ್ಕೆ ಬರುತ್ತೆ. ಈ ರೀತಿ ಇಲ್ಲಾದ್ರೆ 4 ಅನುಯೋಗಗಳು ಪಾಠ ಮುಕ್ತಾಯವಾಯಿತು. ಮುಂದಿಲ್ಲಾದ್ರೆ ನಮ್ಮ ಪ್ರಮುಖ ಜೈನ ತೀರ್ಥಗಳು ಯಾವ್ಯಾವ ಅಂತ ಹೇಳಿ ನಾವು ನೋಡೋಣ. ನಮ್ಮ ಪ್ರಮುಖ ಜೈನ ತೀರ್ಥಗಳಂತೂ ನೀವಂತೂ 50+ ಇದ್ದಿನವರಂತೂ ಎಲ್ಲ ಆಲ್ಮೋಸ್ಟ್ ನೋಡಿ ಬಂದಿರ್ಬೋದು. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ವಿವರ ಏನು ನಿಮಗೆ ಹೇಳ್ಬೇಕಾಗಿಲ್ಲ. ಆದ್ರೂ ಜೈನ ತೀರ್ಥದ ಬಗ್ಗೆ ಒಂದ್ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಧರ್ಮಸ್ಥಾನ ಅಥವಾ ಪವಿತ್ರ ಸ್ಥಾನವನ್ನು ತೀರ್ಥಕ್ಷೇತ್ರ ಎನ್ನುವರು. ತೀರ್ಥಕ್ಷೇತ್ರ ಯಾವ್ದಕ್ಕಂತಾರೆ? ಯಾವ್ದು ಧರ್ಮಸ್ಥಾನ ಇದೆ, ಪವಿತ್ರ ಸ್ಥಾನ ಇದೆ, ಅದಕ್ಕೆ ತೀರ್ಥಕ್ಷೇತ್ರ ಅಂತ ಹೇಳಿ ಹೇಳ್ತಾರೆ. ಈ ತೀರ್ಥಕ್ಷೇತ್ರಗಳ ವಂದನೆ ಮಾಡುವುದರಿಂದ ಅನಂತ ಪಾಪಗಳ ಕ್ಷಯವಾಗುವುದು. ತೀರ್ಥಕ್ಷೇತ್ರ ನಾವು ಯಾಕೆ ವಂದನೆ ಮಾಡಲಿಕ್ಕೆ ಹೋಗ್ತೀವಿ? ಏಕೆಂದ್ರೆ ಅಲ್ಲಿ ಹೋಗೋದ್ರಿಂದ ಭಗವಂತರ ದರ್ಶನವೂ ಆಗತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ನಾವು ತೀರ್ಥಕ್ಷೇತ್ರ ದರ್ಶನಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ನಮ್ಮೊಂದು ಅದೇ ಭಾವ ಇರೋದ್ರಿಂದ, ತೀರ್ಥಕ್ಷೇತ್ರದ ಭಾವ ಇರೋದ್ರಿಂದ, ವಂದನೆ ಮಾಡ್ಲಿಕ್ಕೆ ಹೊಂಟಿದೀವಿ ಅಂತ ಹೇಳಿ ಭಾವನೆ ಇರೋದ್ರಿಂದ ನಮ್ಮ ಕರ್ಮಗಳು ಕ್ಷಯವಾಗುತ್ತಾ ಬರುತ್ತವೆ. ತೀರ್ಥಕ್ಷೇತ್ರಗಳನ್ನು 2 ಭಾಗಗಳಿಗೆ ವಿಂಗಡಿಸಿದ್ದಾರೆ. ನಾವು ತೀರ್ಥಕ್ಷೇತ್ರಗಳನ್ನ ನೋಡ್ಬೇಕಾದ್ರೆ 2 ಭಾಗ ಆಗಿ ವಿಂಗಡಣೆ ಮಾಡಿದ್ದಾರೆ. ಒಂದಿಲ್ಲದ್ರೆ ಸಿದ್ಧಕ್ಷೇತ್ರ, ಇನ್ನೊಂದು ಅತಿಶಯ ಕ್ಷೇತ್ರ ಅಂತ ಹೇಳಿ. ಸಿದ್ಧಕ್ಷೇತ್ರ ಮತ್ತು ಅತಿಶಯ ಕ್ಷೇತ್ರ. ಸಿದ್ಧಕ್ಷೇತ್ರ ಯಾತ್ರ ಸಲುವಾಗಿ ಸಿದ್ಧಕ್ಷೇತ್ರ ಅಂದ್ರು, ಯಾವ್ದಕ್ಕ ಅತಿಶಯ ಕ್ಷೇತ್ರ ಅಂದ್ರು ಅಂತ ಹೇಳಿ ನಾವು ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಸಿದ್ಧಕ್ಷೇತ್ರ ಯಾವ ಸ್ಥಾನದಿಂದ ಕೆಲವು ಮುನಿ ರಾಜರು ಹಾಗೂ ತೀರ್ಥಂಕರರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ, ಆ ಸ್ಥಾನವನ್ನು ಸಿದ್ಧಕ್ಷೇತ್ರ ಎನ್ನುವರು. ಯಾವ ಕ್ಷೇತ್ರದಿಂದ ಅಂದ್ರೆ ಇಲ್ಲೇ ಹೇಳಲಾಗಿದೆ. ಸಿದ್ಧಕ್ಷೇತ್ರ ಅಂದ್ರೆ ಯಾವ ಸ್ಥಾನದಿಂದ ತೀರ್ಥಂಕರು, ಮುನಿಗಳು, ಕೇವಲಿಗಳು ಇವರೇನ್ ಮಾಡಿದ್ದಾರೆ, ಕರ್ಮ ಕ್ಷಯ ಮಾಡಿ ಇಲ್ಲಾದ್ರೆ ಸಿದ್ಧ ಪದವಿಯನ್ನ ಪಡೆದಿದ್ದಾರೆ. ಅಂತ ಸ್ಥಾನಕ್ಕೆ ಅಂತ ಹೇಳ್ಯಾರು ಸಿದ್ಧಕ್ಷೇತ್ರ. ಅತಿಶಯ ಕ್ಷೇತ್ರ ಅಂದ್ರೆ ಯಾವ ಕ್ಷೇತ್ರಗಳಲ್ಲಿ ಇಲ್ಲಾದ್ರೆ ಚಮತ್ಕಾರಿಕ ವಿಷಯಗಳು ನಡೆದಿವೆ, ಆ ಕ್ಷೇತ್ರಗಳನ್ನ ನಾವು ಅತಿಶಯ ಕ್ಷೇತ್ರ ಅಂತ ಹೇಳಿ ಹೇಳ್ತೀವಿ. ಯಾವ ಸ್ಥಾನದಲ್ಲಿ ಯಾವುದೇ ತೀರ್ಥಂಕರ, ಮುನಿ ಇತ್ಯಾದಿಗಳ ಪ್ರಭಾವದಿಂದ ಯಾವುದೇ ಅದ್ಭುತ ಕಾರ್ಯ ಆಗಿದೆಯೋ ಅಥವಾ ದೇವತೆಗಳಿಂದ ಯಾವುದೇ ಚಮತ್ಕಾರವಾಗಿದೆಯೋ ಅದನ್ನು ಅತಿಶಯ ಕ್ಷೇತ್ರ ಎನ್ನುತ್ತೇವೆ. ಅಂದ್ರೆ ಮುನಿ ಅಥವಾ ತೀರ್ಥಂಕರ ಇವ್ರ ಸಲುವಾಗಿ ಇಲ್ಲದ್ರೆ ಏನಾಗುತ್ತೆ, ಅಲ್ಲಿ ಅದ್ಭುತ ಕಾರ್ಯಗಳು ಅಂದ್ರೆ ನಡೆಯಬಾರದಂತ ಘಟನೆಗಳು, ಕೆಲವೊಂದು ಘಟನೆಗಳು ನಡೆದಿರ್ತವೆ, ಅತಿಶಯ ಘಟನೆಗಳು ನಡೆದಿರ್ತವೆ. ಅದಕ್ಕಾಗಿ ಇಲ್ಲದ್ರೆ ಅದು ಅತಿಶಯ ಕ್ಷೇತ್ರ ಅಂತ ಹೇಳಿ ಹೇಳಿದ್ದಾರೆ. ಅಥವಾ ದೇವತೆಗಳಿಂದ ಕೂಡ ಇಲ್ಲದ್ರೆ ಅಲ್ಲಿ ಕೆಲವೊಂದು ಅತಿಶಯಗಳು ಆಗ್ತಿರ್ತವೆ. ಸಿದ್ಧಕ್ಷೇತ್ರಗಳನ್ನ ಈ ರೀತಿ ನೋಡ್ಬೋದು ನಾವು. ಮೊದಲನೇದಾಗಿ ಸಮಯಶಿಖರ್ಜಿ. ಸಮಯಶಿಖರ್ಜಿ ಅಂತೂ ಎಲ್ಲರೂ ಆಲ್ಮೋಸ್ಟ್ ಹೋಗಿ ಬಂದಿರ್ತೀರ. ಈ ಸಿದ್ಧಕ್ಷೇತ್ರವು ಜಾರ್ಖಂಡ್ ರಾಜ್ಯದ ಗಿರಿಡಿಯ ಜಿಲ್ಲೆಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ಧಕ್ಷೇತ್ರ ಎಲ್ಲಿದೆ? ಜಾರ್ಖಂಡ್ ಖಂಡದ ಗಿರಿಡಿಯ ಜಿಲ್ಲೆದಾಗ ಇಲ್ಲದ್ರೆ ಗಿರಿಡಿಯ ಜಿಲ್ಲೆಯಿಂದ 35 ಕಿಲೋಮೀಟರ್ ದೂರದಲ್ಲಿ ಈ ಸಮಯಶಿಖರ್ಜಿ ಇದೆ. ಈ ಸಿದ್ಧಕ್ಷೇತ್ರದಿಂದ 20 ಜನ ತೀರ್ಥಂಕರು ಮೋಕ್ಷಕ್ಕೆ ಹೋಗಿದ್ದಾರೆ, ಎಲ್ಲರಿಗೂ ಗೊತ್ತೇ ಇದೆ. ಇದರಲ್ಲಿ ಕೇವಲ 4 ಜನ ತೀರ್ಥಂಕರು ಮಾತ್ರ ಇಲ್ಲಿಂದ ಮೋಕ್ಷಕ್ಕೆ ಹೋಗಿಲ್ಲ. ಅಂದ್ರೆ ಸಿದ್ಧಕ್ಷೇತ್ರದಿಂದ ಸಮಯಶಿಖರ್ಜಿಯಿಂದ ಮೋಕ್ಷಕ್ಕೆ ಹೋಗಿಲ್ಲ. ಅವ್ರಂದ್ರೆ ಆದಿನಾಥ ಭಗವಂತರು, ವಾಸುಪೂಜ್ಯ
ನೇಮಿನಾಥ ಮತ್ತು ಮಹಾವೀರ ಭಗವಂತರು. ಈ 4 ತೀರ್ಥಂಕರನ್ನ ಬಿಟ್ಟು ಉಳಿದ 20 ತೀರ್ಥಂಕರು ಸಮಯಶಿಖರಜಿಯಿಂದಲೇ ಮೋಕ್ಷಕ್ಕೆ ಹೋಗಿದ್ದಾರೆ. ಅಸಂಖ್ಯಾತ ಮುನಿಗಳು ಮೋಕ್ಷ ಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಈ ಕ್ಷೇತ್ರವು ತೀರ್ಥ ಸ್ಥಾನದ ಹೃದಯವಾಗಿದೆ. ಇಲ್ಲದ್ರ ಇಲ್ಲಿ 20 ಜನ ತೀರ್ಥಂಕರು ಮಾತ್ರವಲ್ಲದೆ ಎಷ್ಟೊಂದು ಅಸಂಖ್ಯಾತ ಮುನಿಗಳು ಆ ತೀರ್ಥ ಕ್ಷೇತ್ರದಿಂದ ಇಲ್ಲದ್ರೆ ಮೋಕ್ಷವನ್ನ ಹೊಂದಿದ್ದಾರೆ. ಅದಕ್ಕಾಗಿ ಈ ಸಮಯದ ಶಿಖರ್ಜಿಯನ್ನು ನಮ್ಮ ತೀರ್ಥ ಸ್ಥಾನದ ಹೃದಯ ಅಂತ ಹೇಳಿ ಕರೆದಿದ್ದಾರೆ. ಮತ್ತು ತೀರ್ಥರಾಜರ ಉಪಾಧಿಯಿಂದ ವಿಭೂಷಿತವಾಗಿದೆ. ತೀರ್ಥರಾಜ ಅಂತ ಹೇಳಿ ಕರೆದರು. ಇದು ತೀರ್ಥ ಕ್ಷೇತ್ರದ ಹೃದಯ ಆಗಿದೆ. ಅದಕ್ಕಾಗಿ ಇದಕ್ಕೂ ತೀರ್ಥರಾಜನು ಅಂತ ಹೇಳಿ ಕರೆಯುತ್ತಾರೆ. ಅನಾದಿ ಕಾಲದಿಂದ ಎಲ್ಲ ತೀರ್ಥಂಕರು ಈ ಪರ್ವತದಿಂದಲೇ ಮೋಕ್ಷಕ್ಕೆ ಹೋಗಿದ್ದಾರೆ, ಮುಂದೆ ಕೂಡ ಹೋಗುವವರಿದ್ದಾರೆ. ಅನಾದಿ ಕಾಲದಿಂದ ಈ ಪರ್ವತದಿಂದಲೇ ಎಲ್ಲ ತೀರ್ಥಂಕರು ಮೋಕ್ಷಕ್ಕೆ ಹೋಗಿದ್ದಾರೆ, ಇನ್ನು ಮುಂದೆ ಕೂಡ ಹೋಗುವವರಿದ್ದಾರೆ. ಆದ್ರೆ ಇದು ಹುಂಡಾವಸರತಿನಿ ಕಾಲದೋಷದಿಂದ 4 ತೀರ್ಥಂಕರ ಬೇರೆ ಕ್ಷೇತ್ರದಿಂದ ಮೋಕ್ಷಕ್ಕೆ ಹೋಗಿದ್ದಾರೆ. ಇಲ್ಲಾದ್ರೆ ಸಮಯಶಿಖರ್ಜಿ ಇಂಥ ಒಂದು ಕ್ಷೇತ್ರ ಇದೆ. ಇದು ಅನಾದಿ ಕಾಲದಿಂದ ಈ ಕ್ಷೇತ್ರದಲ್ಲಿ ಎಲ್ಲ ತೀರ್ಥಂಕರು ಮೋಕ್ಷವನ್ನ ಹೊಂದಿದ್ದಾರೆ, ಇನ್ನು ಮುಂದೆ ಕೂಡ ಹೋಗುವವರಿದ್ದಾರೆ. ಚಂಪಾಪುರ್ಜಿ ಈ ಸಿದ್ಧಕ್ಷೇತ್ರವು ಬಿಹಾರ್ ರಾಜ್ಯದಲ್ಲಿದೆ. ಈ ಕ್ಷೇತ್ರದಿಂದ ವಾಸುಪೂಜ್ಯ ಭಗವಾನರು ಮೋಕ್ಷ ಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಈ ಚಂಪಾಪುರಿ ಏನಿತ್ತಲ್ಲ, ಈ ಸಿದ್ಧ ಕ್ಷೇತ್ರ ಬಿಹಾರ ರಾಜ್ಯದಲ್ಲಿ ಇದೆ. ಬಿಹಾರ ಅನ್ನೋ ರಾಜ್ಯ ಇದೆ. ಆ ರಾಜ್ಯದಲ್ಲಿ ಈ ಚಂಪಾಪುರ್ಜಿ ಅಂತ ಹೇಳಿ ಇದು ಸಿದ್ಧಕ್ಷೇತ್ರ ಇದೆ. ಈ ಚಂಪಾಪುರಿಯನ್ನು ಸಮಯಶಿಖರ್ಜಿಗೆ ಯಾರು ಹೋಗ್ತಾರ ಅವರೆಲ್ಲರೂ ಚಂಪಾಪುರಿ ಹೋಗಿಯೇ ಬರ್ತಾರೆ. ಹಾಗಾಗಿ ತಾವು ಆಲ್ಮೋಸ್ಟ್ ಚಂಪಾಪುರ ಸಿದ್ಧಕ್ಷೇತ್ರಕ್ಕೆ ಹೋಗಿದ್ದೀರಾ. ಸಮಯಶಿಖರ್ಜಿಗೆ ಹೋಗಿರ್ಬೋದು ಮತ್ತು ಅಲ್ಲಿ ನೀವು ಚಂಪಾಪುರಿಯನ್ನು ನೋಡಿ ಬಂದಿರಬಹುದು. ಆ ಚಂಪಾಪುರಿಯಲ್ಲಿ ಮತ್ತೊಂದು ಇದರಲ್ಲಿ ಕೊಟ್ಟಿಲ್ಲ, ಆದ್ರೆ ಮತ್ತೊಂದು ಅಲ್ಲಿಂದ ವಿಷಯವೆಂದರೆ ಚಂಪಾಪುರಿಯಲ್ಲಿ ವಾಸುಪೂಜ್ಯ ಭಗವಾನರ ಏನಿರ್ತಾರಲ್ಲ ಇವ್ರ 5 ಕಲ್ಯಾಣಕಗಳು ಚಂಪಾಪುರಿಯಲ್ಲಿಯೇ ಆಗಿವೆ. ಈ ಸಿದ್ಧಕ್ಷೇತ್ರವು ಬಿಹಾರ್ ರಾಜ್ಯದಲ್ಲಿದೆ. ಈ ಕ್ಷೇತ್ರದಿಂದ ವಾಸುಪೂಜ್ಯ ಭಗವಾನರು ಮೋಕ್ಷ ಪದವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಈ ಕ್ಷೇತ್ರದಿಂದ ವಾಸುಪೂಜ್ಯ ಭಗವಾನರು ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಮತ್ತು ಗಿರ್ನಾರವನ್ನು ಎಲ್ಲರೂ ನೋಡಿರ್ಬಹುದು. ಗಿರ್ನಾರವು ಯಾವ ರಾಜ್ಯದಲ್ಲಿದೆ? ಗಿರ್ನಾರವು ಗುಜರಾತ್ದಲ್ಲಿದೆ. ಗುಜರಾತ್ ಪ್ರಾಂತದ ಜುನಾಗಢ್ ಜಿಲ್ಲೆಯಲ್ಲಿದೆ. ಇಲ್ಲಿಂದ ನೇಮಿನಾಥ ಭಗವಂತರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಮೊನ್ನೆ ನಾವು ಕೇಳಿದ್ದೇವೆ, ನೇಮಿನಾಥ ಭಗವಂತರ ಕಥೆಯನ್ನ ಕೇಳಿದ್ದೇವೆ. ನೇಮಿನಾಥ ಭಗವಂತರ ಇಲ್ಲಿ ಗಿರ್ನಾರ ಪರ್ವತದಿಂದ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಂಡ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇನ್ನು ಪಾವಾಪುರ್ಜಿದಿಂದ ಯಾರು ಮೋಕ್ಷವನ್ನು ಹೊಂದಿದ್ರು? ಪಾವಾಪುರ್ಜಿಯಿಂದ ಮಹಾವೀರ ಭಗವಂತರು ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಈ ಸಿದ್ಧಕ್ಷೇತ್ರವು ಬಿಹಾರ್ ಪ್ರಾಂತದಲ್ಲಿದೆ. ಚಂಪಾಪುರಿಗೆ ಹೋಗ್ತಿರಲ್ಲ, ಅಲ್ಲೇ ಪಾವಾಪುರಿಯು ಸಮೀಪ ಇದೆ. ಚಂಪಾಪುರ, ಪಾವಾಪುರ ಅಲ್ಲೇ ಸಮೀಪ ಇರೋದು. ಆಮೇಲೆ ಗಿರ್ನಾರ್ ಮಾತ್ರ ನಾವು ಗುಜರಾತ್ ನಲ್ಲಿದೆ, ಜುನಾಗಢ್ ಜಿಲ್ಲೆಯಲ್ಲಿದೆ. ಇದಕ್ಕೂ ಹೋಗಿ ಬಂದಿರ್ಬೋದು ಆಲ್ಮೋಸ್ಟ್ ಜನ. ಈ ಪಾವಾಪುರಿಯಿಂದ ಮಹಾವೀರ ಭಗವಂತರ ಮೋಕ್ಷಕ್ಕೆ ಹೋಗಿದ್ದಾರೆ. ಇಂಥ ಅನೇಕ ಸಿದ್ಧಕ್ಷೇತ್ರಗಳಿವೆ. ಸೋನಾಗಿರಿ, ದ್ರೋಣಗಿರಿ, ಕುಂಡಲ್ಪುರ್ಜಿ, ತಾರಂಗಾಜಿ, ಆಹಾರ್ಜಿ ಇತ್ಯಾದಿ ಸಿದ್ಧಕ್ಷೇತ್ರಗಳು ಇವೆ. ಅದೇ ರೀತಿ ಇಲ್ಲಾದ್ರೆ ಅತಿಶಯ ಕ್ಷೇತ್ರಗಳು ಕೂಡ. ಅತಿಶಯ ಕ್ಷೇತ್ರ ಅಂದ್ರೆ ಏನು ಮತ್ತು ಅತಿಶಯ ಕ್ಷೇತ್ರಗಳು ಯಾವ್ಯಾವು ಅಂತ ಹೇಳಿ ನಾವು ನೋಡೋಣ. ಅತಿಶಯ ಕ್ಷೇತ್ರ ಅಂದ್ರೆ
ಯಾವ ಸ್ಥಾನದಲ್ಲಿ ಯಾವುದೇ ತೀರ್ಥಂಕರು ಮುನಿ ಇತ್ಯಾದಿಗಳ ಪ್ರಭಾವದಿಂದ ಯಾವುದೇ ಅದ್ಭುತ ಕಾರ್ಯ ಆಗಿದೆಯೋ ಅಥವಾ ದೇವತೆಗಳಿಂದ ಯಾವುದೇ ಚಮತ್ಕಾರವಾಗಿದೆಯೋ ಅದನ್ನು ಅತಿಶಯ ಕ್ಷೇತ್ರ ಎನ್ನುವರು. ಅಂದ್ರೆ ಈಗಾಗಲೇ ಹೇಳಿದಾಗೆ ಯಾವ ಸ್ಥಾನದಿಂದಿಲ್ಲದ್ರೆ ತೀರ್ಥಂಕರ ಮತ್ತು ಮುನಿಗಳ ಪ್ರಭಾವದಿಂದ, ಅಂದ್ರೆ ತೀರ್ಥಂಕರು ಅಥವಾ ಮುನಿಗಳು ಅಲ್ಲಿ ಇರೋದ್ರಿಂದ ಅವರಿಂದ ಯಾವ್ದಾದ್ರು ಕೆಲವೊಂದು ಚಮತ್ಕಾರಿಕ ಘಟನೆಗಳು ನಡೆದಿರ್ತವೆ. ಆ ಚಮತ್ಕಾರಿಕ ಘಟನೆಗಳು ನಡೆದಾಗ ನಾವು ಅಲ್ಲಿ ಆ ಸ್ಥಾನ ಏನಿರುತ್ತಲ್ಲ ಆ ಸ್ಥಾನ ಇಲ್ಲಾದ್ರೆ ಪ್ರಸಿದ್ಧಿಯನ್ನ ಹೊಂದುತ್ತದೆ. ಅದೇ ರೀತಿ ಇಲ್ಲಾದ್ರೆ ಮತ್ತು ದೇವತೆಗಳು ಕೂಡ ಬಂದು ಕೆಲವೊಂದು ಚಮತ್ಕಾರಿಕ ಘಟನೆಗಳನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಇರುವಂತ ಶ್ರಾವಕರ ಹಾಗೂ ಅಲ್ಲಿರುವಂತ ಜೀವಿಗಳ ಯಾವ ಜೀವಿಗಳ ಪುಣ್ಯದ ಉದಯದಿಂದ ದೇವತೆಗಳು ಬಂದು ಕೆಲವೊಂದು ಚಮತ್ಕಾರಿಕವಾದ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾರೋ ಆ ಕಾರ್ಯದಿಂದ ಏನಾಗತ್ತೆ, ಆ ಕ್ಷೇತ್ರಗಳು ಪ್ರಸಿದ್ಧಿಗೆ ಬಂದಿರ್ತವೆ. ಹಾಗಾಗಿ ನಾವು ಅತಿಶಯ ಕ್ಷೇತ್ರಗಳು ಯಾವ್ಯಾವ ಎಂಬುದನ್ನು ನೋಡೋಣ. ಶ್ರವಣಬೆಳಗೊಳ ಅಂತೂ ಕರ್ನಾಟಕದಲ್ಲಿದೆ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರವಣಬೆಳಗೊಳದ ಮೂರ್ತಿಯನ್ನು ಯಾರು ಕೆತ್ತಿಸಿದ್ರು? ಚಾವುಂಡರಾಯ. ಇವನು 58 ಅಡಿ ಎತ್ತರದ ಬಾಹುಬಲಿ ಭಗವಾನರ ಮೂರ್ತಿಯನ್ನು ಇಲ್ಲಿ ಕೆತ್ತಿದ್ದಾರೆ. ಅದು ಎಂಟನೇ ಆಶ್ಚರ್ಯಗಳಲ್ಲಿ 8ನೇ ಆಶ್ಚರ್ಯವಾಗಿದೆ. ಎಲ್ಲರೂ ನೋಡಿರ್ಬೋದಲ್ಲ ಶ್ರವಣಬೆಳಗೊಳವನ್ನು. ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಶ್ರವಣಬೆಳಗೊಳದ ಗೊಮ್ಮಟೇಶ ಭಗವಾನರ ದರ್ಶನವನ್ನ ನಾವು ಮಾಡಿರ್ತೀವಿ. ಎಷ್ಟೊಂದು ಅದ್ಭುತವಾದ ಪ್ರತಿಮೆ ಇದೆ ಅಲ್ಲಿ ಹೋದರೆ ಬಿಟ್ಟು ಬರಬೇಕು ಅನ್ನೋ ಭಾವ ಕೂಡ ಆಗೋದಿಲ್ಲ ನಮಗೆ, ಅಷ್ಟೊಂದು ಅದ್ಭುತವಾದ ಪ್ರತಿಮೆ ಇದೆ. ಇನ್ನು ಮಹಾವೀರ್ಜಿ ಈ ಕ್ಷೇತ್ರವು ರಾಜಸ್ಥಾನ್ ಪ್ರಾಂತದ ಕರೋಲಿ ಜಿಲ್ಲೆಯ ಚಾಂದ್ಪುರ್ ಗ್ರಾಮದಲ್ಲಿದೆ. ಮಹಾವೀರ್ಜಿಯಲ್ಲಿ ಬತ್ತು ಇದು ರಾಜಸ್ಥಾನದಲ್ಲಿ ಇರುವಂತ ಮಹಾವೀರ್ಜಿಯನ್ನ ನೀವು ನೋಡಿರ್ಬೋದು. ಇದು ಮಹಾವೀರ್ ಪ್ರತಿಮೆಯ ತೀಲೆವಾಲೆ ಬಾಬಾ ಅಂತ ಹೇಳಿ ಪ್ರಸಿದ್ಧಿಯನ್ನು ಹೊಂದಿದೆ. ಆ ಪ್ರಸಿದ್ಧಿ ಈ ಚಾಂದ್ಪುರ್ ಗ್ರಾಮದ ತೀಲೆವಾಲೆ ಬಾಬಾ ಪ್ರಸಿದ್ಧಿ ಇದೆ. ಅಲ್ಲಿ ಒಂದು ಚಿಕ್ಕದಾದ ಗುಡ್ಡಿತ್ತು. ಆ ಗುಡ್ಡದಿಂದ ಇಲ್ಲದ್ರೆ ಈ ಪ್ರತಿಮೆ ಸಿಕ್ಕಿದೆ. ಅದಕ್ಕಾಗಿ ಇಲ್ಲದ್ರೆ ಅಲ್ಲಿಯೂ ಕೂಡ ಕೆಲವೊಂದು ಚಮತ್ಕಾರಿಕ ಘಟನೆಗಳು ನಡೆದಿವೆ. ಆ ಘಟನೆಗಳ ಮುಖಾಂತರ ಇದು ಮಹಾವೀರ್ಜಿ ಪ್ರಸಿದ್ಧಿಯನ್ನು ಹೊಂದಿತ್ತು. ಆಮೇಲೆ ಮುಂದೆ ಪೊಪೊರಾಜಿ. ಈ ಕ್ಷೇತ್ರವು ಮಧ್ಯಪ್ರದೇಶದ ಟಿಕಮ್ಗಢ್ ಜಿಲ್ಲೆಯಲ್ಲಿದೆ. ಪೊಪೊರಾಜಿ ಎಲ್ಲಿದೆ? ಮಧ್ಯಪ್ರದೇಶದ ಟಿಕಮ್ಗಢ್ ಜಿಲ್ಲೆಯಲ್ಲಿದೆ. ಈ ಸ್ಥಾನದಲ್ಲಿ ಮೊದಲು ಒಂದು ಬಾವಿಯಲ್ಲಿ ಮನೋವಾಂಛಿತ ವಸ್ತುಗಳು ಸಿಗುತ್ತಿದ್ದವು. ಇದರಲ್ಲಿ ಏನ್ ಹೇಳಿದ್ದಾರೆ? ಅಲ್ಲಿ ಒಂದು ಇದಿತ್ತು, ಆ ಬಾವಿ ಇತ್ತು. ಆ ಬಾವಿ ಇಲ್ಲದ್ರೆ ಬಾವಿಯಲ್ಲಿ ಯಾವುದು ನೀವು ಮನಸ್ಸಿನಲ್ಲಿ ಇಚ್ಛೆಯನ್ನು ಮಾಡ್ತಿರಲ್ಲ, ಆ ಇಚ್ಛೆಯ ಪ್ರಕಾರ ಇಲ್ಲದ್ರೆ ನಿಮಗೆ ಅಲ್ಲಿ ವಸ್ತುಗಳು ಸಿಗ್ತಿದ್ವು. ಈ ಕಾರಣದಿಂದ ಈ ಸ್ಥಾನವು ಪೊಪೊರಾಜಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಈ ರೀತಿಯ ಅನೇಕ ಕ್ಷೇತ್ರಗಳಿವೆ. ಜೈನ್ ಬದ್ರಿ, ಮುಡಬಿದ್ರಿ, ಹಸ್ತಿನಾಪುರ್, ಚಂದೇರಿ, ಅಯೋಧ್ಯ, ಚಮತ್ಕಾರ್ಜಿ, ಪದಪುರಿ, ಸಂಗಾನೇರ್, ಚಾಂದಖೇಡ್ ಅಂತ ಹೇಳಿ ಇತ್ಯಾದಿ ಹೆಸರುಗಳು ಇವೆ. ಅವತ್ರ ಯಾವಾಗ್ಲಾದ್ರೂ ಅದರ ವರ್ಣನೆಯನ್ನು ನೋಡೋಣ. ನನಗೆ ಸಿಕ್ಕಿದ್ರೆ ನಾನ್ ಹೇಳ್ತೇನೆ, ಇಲ್ಲಾದ್ರೆ ನಿಮಗೆ ಸಿಕ್ಕಿದ್ರೆ ನೀವೇ ಹೇಳಿ. ಇನ್ನು ಮುಂದೆ ಜಂಬೂ ಸ್ವಾಮಿ ಕತೆ ಬರುತ್ತೆ. ಆ ಜಂಬೂ ಸ್ವಾಮಿ ಕತೆ ಮುಗಿದ ನಂತರ ಇದು 2ನೇ ಭಾಗ ಮುಕ್ತಾಯವಾಗುತ್ತೆ. ಜಂಬೂ ಸ್ವಾಮಿ ಕಥೆಯನ್ನ
ಇವತ್ತೇ ಮುಗಿಸ್ಬಿಡೋಣ. ಇನ್ನೂ ಅರ್ಧ ಗಂಟೆ ಇದೆ. ಜಂಬೂ ಸ್ವಾಮಿ ಅಂತೇಳಿ ಜಂಬೂ ಕುಮಾರ್ ಅಂತ ಹೇಳಿದ್ರು. ಇವರು ಜಂಬೂ ಕುಮಾರ ನಮ್ಮ ಮಾವೇರಿ ಭಗವಂತರಾಗಿದ್ರಲ್ಲ, ಮಾವೇರಿ ಭಗವಂತರ ಆದ ನಂತರ ಅವರ ಗಂಧರ್ರು ಯಾರಾಗಿದ್ರು? ಗೌತಮ ಸ್ವಾಮಿ. ಇವರ ಗೌತಮ ಸ್ವಾಮಿ ಮಾವೇರ ಭಗವಂತರ ಕೇವಲ ಜ್ಞಾನವಾದ ಮೋಕ್ಷವಾದ ನಂತರ ಗೌತಮ ಸ್ವಾಮಿಗೆ ಅದೇ ದಿನ ಸಂಜೆಗೆ ಏನಾಯ್ತು? ಸಂಜೆ ಹೊತ್ತಿನಲ್ಲಿ ಅವರಿಗೆ ಕೇವಲ ಜ್ಞಾನವಾಯ್ತು. ಈ ಕೇವಲ ಜ್ಞಾನ ಆದ ನಂತರ ಇವರ ನಂತರ ಏನಾಯ್ತು? ಸುಧರ್ಮಾಚಾರ್ಯ ಬಂದ್ರು. ಗೌತಮ ಸ್ವಾಮಿಗಳ ಶಿಷ್ಯರು ಸುಧರ್ಮಾಚಾರ್ಯ. ಈ ಸುಧರ್ಮಾಚಾರ್ಯರು ಏನಾದ್ರು? ಗೌತಮ ಸ್ವಾಮಿಗಳಿಗೆ ಯಾವಾಗ ಮೋಕ್ಷವಾಯ್ತಲ್ಲ, ಆವಾಗಿಲ್ಲದ್ರೆ ಸುಧರ್ಮ ಆಚಾರ್ಯರಿಗೆ ಕೇವಲ ಜ್ಞಾನ ಪ್ರಾಪ್ತವಾಯ್ತು. ಇನ್ನು ಸುಧರ್ಮಾಚಾರ್ಯರ ಶಿಷ್ಯರು ಯಾರು? ಜಂಬೂ ಸ್ವಾಮಿ. ಯಾವಾಗ ಸುಧರ್ಮ ಆಚಾರ್ಯರಿಗೆ ಮೋಕ್ಷವಾಯ್ತಲ್ಲ, ಅದೇ ದಿನ ಇಲ್ಲದ್ರೆ ಜಂಬೂ ಸ್ವಾಮಿಗಳಿಗೂ ಕೂಡ ಕೇವಲ ಜ್ಞಾನ ಪ್ರಾಪ್ತವಾಯ್ತು. ಅಂದ್ರೆ ಗುರುಗಳಿಗೆ ಗುರುಗಳು ಮೋಕ್ಷಕ್ಕೆ ಹೋದ ದಿನವೇ ಶಿಷ್ಯರಿಗೆ ಏನಾಗತ್ತೆ? ಕೇವಲ ಜ್ಞಾನ ಪ್ರಾಪ್ತ ಆಗತ್ತೆ. ಹೀಗಾಗಿ ಇವರಿಗೆ ಏನಂತಾರ? ಇವರಿಗಿಲ್ಲದ್ರೆ ಅನುಬದ್ಧ ಕೇವಲಿ ಅಂತ ಹೇಳಿ ಹೇಳ್ತಾರೆ. ಗೌತಮ ಸ್ವಾಮಿ, ಸುಧರ್ಮಾಚಾರ್ಯ ಮತ್ತು ಜಂಬೂ ಸ್ವಾಮಿ, ಇವರು 3 ಜನ ಏನಿದ್ರಲ್ಲ, ಇವರಿಗೆ ಅನುಬದ್ಧ ಕೇವಲಿಗಳು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಇವರ ಗುರುಗಳಿಗೆ ಯಾವ ದಿನ ಮೋಕ್ಷ ಹೊಂದುತ್ತಾರೆ ಅದೇ ದಿನ ಇಲ್ಲಾದ್ರೆ ಇವರಿಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಗತ್ತೆ. ಅದಕ್ಕಾಗಿ ಇವರಿಗೆ ಅನುಬದ್ಧ ಕೇವಲಿಗಳು ಅಂತ ಹೇಳಿ ಕರೆಯುತ್ತಾರೆ. ಜಂಬೂ ಸ್ವಾಮಿ ಯಾರು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಜಂಬೂ ಸ್ವಾಮಿ ಇವರು ರಾಜಗೃಹ ನಗರದ ಪ್ರಸಿದ್ಧ ಶ್ರೇಷ್ಠ ಇದ್ರು ಅರಹದಾಸ್ ಅಂತ ಹೇಳಿ. ಅವರ ಹೆಂಡತಿ ಹೆಸರು ಜಿನಮತಿ. ಈ ಇಬ್ಬರ ದಂಪತಿಗಳ ಮುದ್ದಿನ ಮಗನೇ ಜಂಬೂ ಸ್ವಾಮಿ. ಈ ಜಂಬೂ ಸ್ವಾಮಿ ಯಾವಾಗ ಜಂಬೂ ಸ್ವಾಮಿಗಳೇ ಯಾವಾಗ ಇದಕ್ಕೆ ಜನನವಾಯ್ತು. ಜನನ ಆದ ನಂತರ ಏನಾಗತ್ತೆ? ಅವರು ಯಾವಾಗಿಲ್ಲದ್ರೆ ಮದುವೆಗೆ ಬಂದ್ರು. ಆ ಮದುವೆ ಸಂದರ್ಭದಲ್ಲಿ ಏನಾಗತ್ತೆ? ಜಂಬೂ ಸ್ವಾಮಿಗೆ ವೈರಾಗ್ಯ, ಮೊದಲಿಂದನೂ ವೈರಾಗ್ಯ ಇತ್ತು. ಆಮೇಲೆ ಆದ್ರೆ ಅವರಿಗೆ ವೈರಾಗ್ಯ ಅಲ್ಲಿಯ ದೊಡ್ಡ ಶ್ರೇಷ್ಠಗಳಿದ್ರಲ್ಲ, ಜಂಬೂ ಸ್ವಾಮಿಯ ಚರ್ಯೆಯನ್ನು ನೋಡಿ ಅವರು ಬಹಳ ಪ್ರಭಾವಿತರಾಗಿದ್ರು. ಮತ್ತ ಆತನಿಗಿಲ್ಲದ್ರೆ ತಮ್ಮ ಕನ್ಯೆಯನ್ನು ಕೊಟ್ಟ ಮದುವೆ ಮಾಡ್ಬೇಕಂತ ಹೇಳಿ ಬಹಳ ಆಸೆಯನ್ನೇ ಇಟ್ಕೊಂಡಿದ್ರು. ಅವಾಗ ಜಂಬೂ ಸ್ವಾಮಿ ಏನ್ ಮಾಡ್ತಾರೆ? ನಾನು ಮದ್ವೆ ಆಗೋದಿಲ್ಲ, ನನಗೆ ವೈರಾಗ್ಯವಿದೆ, ನಾನು ಮುನಿ ದೀಕ್ಷೆಯನ್ನು ತೆಗೆದುಕೊಳ್ಳುವವನಿದ್ದೇನೆ, ಅದಕ್ಕಾಗಿ ನಾನು ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಆ ಶ್ರೇಷ್ಠಗಳೆಲ್ಲರೂ ಸೇರಿ ಅಂತಾರೆ, 4 ಜನ ಶ್ರೇಷ್ಠಗಳಿದ್ರು. ಆ 4 ಜನ ಶ್ರೇಷ್ಠ ಅಂತಾರೆ, ಇಲ್ಲ, ಈ 4 ಜನ ಕನ್ಯೆಯರ ಜೊತೆ ನೀವು ಇಂದು ಮದುವೆ ಮಾಡಿಕೊಂಡ ನಂತರ ನಿಮಗೆ ಆದ್ರೂ ಸಂಸಾರದಲ್ಲಿ ರುಚಿ ಬರ್ಲಿಲ್ಲ ಅಂದ್ರೆ ನೀವು ದೀಕ್ಷೆ ತೆಗೆದುಕೊಳ್ಳಿ, ನಿಮಗೆ ಯಾವುದೇ ನಾವು ಅಭ್ಯಂತರವನ್ನ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕಾಗಿ ಇಲ್ಲಾದ್ರೆ ಜಂಬೂ ಸ್ವಾಮಿ ಮನಸ್ಸಿಲ್ಲದಿದ್ರು ಒಪ್ಕೊಳ್ಳಲೇಬೇಕಾಗತ್ತೆ. ಯಾಕಂದ್ರೆ ಅವರ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ರಲ್ಲ, ಆ ಗೌರವಕ್ಕಾಗಿ ಅವರು ಒಪ್ಕೊಳ್ಳಲೇಬೇಕಾಗತ್ತೆ. ಆ ರೀತಿ ಇಲ್ಲಾದ್ರೆ ಒಪ್ಕೊಳ್ತಾರೆ. ಅವರ ನಿಶ್ಚಿತಾರ್ಥ ಕೂಡ ನಡೆಯುತ್ತೆ. ನಿಶ್ಚಿತಾರ್ಥ ಆದ ನಂತರ ಅವರ ಮದುವೆ ಕೂಡ ಆಗುತ್ತೆ. ಮದುವೆ ಆದ ನಂತರ ಅವರು 4 ಜನ ವಧುಗಳು ಸೇರಿ ಜಂಬೂ ಸ್ವಾಮಿನ ಅನೇಕ ರಸಗಳಿಂದ ಅವ್ರೇನ್ ಮಾಡ್ತಾ ಇದ್ರು? ಅವರನ್ನ ಮನಸ್ಸನ್ನ ಒಲಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಜಂಬೂ ಸ್ವಾಮಿಗಳು
ಏನ್ ಮಾಡ್ತಾರೆ ಅಂದ್ರೆ ಆ 4 ವಧುಗಳನ್ನ ಕೂಡಿಸ್ಕೊಂಡು ತಮ್ಮ ಹತ್ರ ಕೂಡಿಸ್ಕೊಂಡು, ಇಲ್ಲದ್ರೆ ಅವರಿಗೆ ಅನೇಕವಾದ ವೈರಾಗ್ಯ ಭರಿತವಾದ ಕಥೆಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಟೈಮ್ನಲ್ಲಿ ಈಗ 4 ಜನ ವಧುವರರು ಕೂಡಿ ವಧುಗಳು ಕೂಡಿ ಈ ವರನ ಹತ್ರ ಕೂತಿರುವಾಗ ಅಲ್ಲಿ ಅವರ ಮಂಚದ ಹಿಂದೆ ಒಂದ್ ಸ್ವಲ್ಪ ಜಾಗ ಇರತ್ತೆ. ಆ ಜಾಗದಲ್ಲಿ ಇಲ್ಲದ್ರೆ ಒಬ್ಬ ಚೋರನು ಕೂತಿರ್ತಾನೆ. ಅವನ ಹೆಸರು ವಿದ್ಯುತ್ ಚೋರ. ವಿದ್ಯುತ್ ಚರ ಅಂತ ಹೇಳಿ ಒಬ್ಬ ಚೋರ ಇರ್ತಾನೆ. ಆ ಚೋರನು ಬಂದು ಅಲ್ಲಿ ಕೂಳ್ತಿರ್ತಾನೆ. ಆ ಕಂಬ ಇರುತ್ತೆ, ಆ ಕಂಬದ ಹಿಂದೆ ಅಡಿಯಲ್ಲಿ ಆ ಚೋರನು ಕೂಳ್ತಿರ್ತಾನೆ. ಆವಾಗಿಲ್ಲದ್ರೆ ಏನಾಗತ್ತೆ, ಈ ಜಂಬೂ ಸ್ವಾಮಿ ಆ 4 ಜನ ಕನ್ಯೆಯರಿಗಿಲ್ಲದ್ರೆ ಏನ್ ಹೇಳ್ತಾ ಇದ್ರು, ವೈರಾಗ್ಯ ಭರಿತವಾದ ಮಾತುಗಳನ್ನ ಹೇಳ್ತಾ ಇದ್ರು, ವೈರಾಗ್ಯ ಭರಿತವಾದ ಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆಗಳನ್ನ ವಚನಗಳನ್ನ ಕೇಳಿ ಏನಾಗುತ್ತೆ, ಈ ವಿದ್ಯುತ್ ಚೋರನು ಕೂಡ ಇಲ್ಲದ್ರೆ ಅವನಿಗೂ ಕೂಡ ವೈರಾಗ್ಯಮಯ ಅವನಲ್ಲಿಯೂ ಕೂಡ ವೈರಾಗ್ಯ ಭಾವವು ಉತ್ಪನ್ನ ಆಗತ್ತೆ. ಅವಾಗ ಏನಾಗತ್ತೆ, ಆ ವಿದ್ಯುತ್ ಚೋರನು ಕೂಡ ಆ ವೈರಾಗ್ಯ ಭರಿತವಾದ ಮಾತುಗಳಿಂದ ಏನಾಗುತ್ತಾನೆ, ಅವನು ಪ್ರಭಾವಿತ ಆಗಿಲ್ಲದ್ರೆ ಅವನು ಕೂಡ ಮುನಿ ದೀಕ್ಷೆಯನ್ನ ತೆಗೆದುಕೊಳ್ಳಲಿಕ್ಕೆ ಅವನು ಕೂಡ ತಯಾರಾಗ್ತಾನೆ. ಮೊದಲು ಈ ಜಂಬೂ ಕುಮಾರ ಸ್ವಾಮಿ ಏನ್ ಮಾಡ್ತಾರೆ, ಜಂಬೂ ಕುಮಾರರು ತಮ್ಮ ಮದುವೆಯನ್ನು ಮಾಡ್ಕೊಳ್ತಾರೆ. ಮದುವೆ ಆದ ನಂತರ ಆ 4 ಜನ ಕನ್ಯೆಯರ ಜೊತೆ ಇಲ್ಲದ್ರೆ ಅವರಿಗೆ ಇಲ್ಲದ್ರೆ ವೈರಾಗ್ಯದ ಮಾತುಗಳಿಂದ ಏನ್ ಮಾಡ್ತಾರೆ, ಅವರನ್ನು ಕೂಡ ವೈರಾಗ್ಯ ಭರಿತವನ್ನಾಗಿ ಮಾಡಿ ಇಲ್ಲದ್ರೆ ಅವರಿಗೂ ಆರಿಕಾ ದೀಕ್ಷೆ ತಗೋ ಹಾಗೆ ಇಲ್ಲದ್ರೆ ಇವರು ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ ವೈರಾಗ್ಯ ಭರಿತವಾದ ಮಾತುಗಳಿಂದ ಅವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡ್ತಾರೆ. ಅದರ ಜೊತೆಗೆ ಅವರು ಯಾವ ರೀತಿ ವೈರಾಗ್ಯ ಭರಿತವಾದ ಮಾತುಗಳನ್ನ ಹೇಳ್ತಾ ಇದ್ರು, ಅದರ ಜೊತೆಗೆ ಅವನು ವಿದ್ಯುತ್ ಚೋರ ಅವನು ಇಲ್ಲದ್ರೆ ಏನ್ ಮಾಡ್ತಾನೆ, ಮದುವೆ ಮನೆಯಲ್ಲ, ಆ ಮದುವೆ ಮನೆಯಲ್ಲಿ ಏನಾದ್ರೂ ನಾನು ಕಳ್ಳತನ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಬಂದಿದ್ನು. ಇನ್ನು ಕಳ್ಳತನ ಮಾಡಬೇಕು ಅನ್ನೋಷ್ಟ್ರಲ್ಲಿ ಇವರು 5 ಜನ ಕೂತಿರೋದನ್ನ ನೋಡಿ, ಇನ್ನು ಇವರು ನಾನು ಕಳ್ಳತನ ಮಾಡ್ಲಿಕ್ಕೆ ಹೋದ್ರೆ ಈ 5 ಜನ ಕೂಡ ನನ್ನನ್ನ ಕಳ್ಳನನ್ನ ಹಿಡಿತಾರ ಅಂತ ಹೇಳಿ ತಿಳ್ಕೊಂಡು ಅವನ್ನ ಏನ್ ಮಾಡ್ತಾನೆ, ಇವ್ರು ಎಲ್ಲಿವರೆಗೆ ಮಲ್ಗೋಲ್ಲ ಅಲ್ಲಿವರೆಗೆ ಇಲ್ಲದ್ರೆ ನಾನು ಈ ಕಂಬದ ಅಡಿಯಲ್ಲಿ ಕೂತು ನಾನು ಪ್ರತೀಕ್ಷೆಯನ್ನ ಮಾಡ್ತೇನೆ, ಅವ್ರು ಯಾವಾಗ ಮಲ್ಕೋತಾರ ಅಂತ ಹೇಳಿ. ಹಾಗಾಗಿ ಅವನು ಅಲ್ಲಿ ಕೂತಿರ್ತಾನೆ ಕಂಬದ ಹಿಂದೆ. ಆವಾಗಿಲ್ಲದ್ರೆ ಈ ಜಂಬೂ ಕುಮಾರ ಆ 4 ಕನ್ಯೆಯರಿಗಿಲ್ಲದ್ರೆ ಏನ್ ಯಾವ ಮಾತನ್ನ ಹೇಳ್ತಾ ಇದ್ರಲ್ಲ ಆ ಮಾತನ್ನ ಕೇಳಿಸ್ಕೊಂಡು ಈ ಚೋರನ್ನು ಸಹಿತ ಅವನು ಕೂಡ ವೈರಾಗಿ ಆಗ್ತಾನೆ. ಮುಂಜಾನೆ ಎದ್ದ ಕೂಡ್ಲೆ ಜಂಬೂ ಕುಮಾರರು ಏನ್ ಮಾಡ್ತಾರೆ, ಮುಂಜಾನೆ ಈ 4 ನವವಧುಗಳ ದೃಷ್ಟಿಯು ವಿಷಯ ಕಷಾಯಗಳಿಂದ ದೂರವಾಗಿ ವೈರಾಗ್ಯಮಯವಾಯ್ತು. ಮುಂಜಾನೆ ತನಕ ಅಂತೂ ಅವ್ರು ಹೇಳಿರೋ ಕಥೆಯಿಂದ ಇವರು 4 ಜನ ಕನ್ಯೆಯರದು ಕೂಡ ವೈರಾಗ್ಯ ಭರಿತವಾದ ವಿಷಯ ಕಷಾಯದಿಂದ ದೂರ ಆಗಿಲ್ಲದ್ರ ಅವ್ರದ್ದು ವೈರಾಗ್ಯ ಭರಿತವಾದ ಮನಸ್ಸಾಯ್ತು. ಆಮೇಲೆ ಜಂಬೂ ಸ್ವಾಮಿ ಮುನಿ ದೀಕ್ಷೆಯನ್ನು ತೆಗೆದುಕೊಂಡ್ರು. ಅವ್ರ ಜೊತೆಗೆ ಇವರು 4 ಜನ ಕನ್ಯೆಯರಿದ್ರಲ್ಲ ಅವರು ಕೂಡ ಆರಿಕಾ ದೀಕ್ಷೆಯನ್ನ ತೆಗೆದುಕೊಂಡ್ರು. ಆಮೇಲೆ ಕೊನೆಗೆ ಏನಾಯ್ತು, ಅಲ್ಲಿ ಕಂಬದ ಹಿಂದೆ ಇರುವಂತ ಆ ವಿದ್ಯುತ್ ಚೋರನು ಸಹಿತ ಇಲ್ಲದ್ರೆ ಏನ್ ಮಾಡ್ತಾನೆ, ಅವನಿಗೂ ಇಲ್ಲದ್ರೆ ವೈರಾಗ್ಯ ಭರಿತವಾದ ಮಾತುಗಳಿಂದ ಅವನು ಕೂಡ ಪ್ರಭಾವಿತನಾಗಿ ಅವನು ಜಿನ ದೀಕ್ಷೆಯನ್ನ ತೆಗೆದುಕೊಳ್ತಾನೆ. ಅವನ ಜೊತೆ ಅವನ ಸಂಗಡಿಗರು 500 ಜನ ಇದ್ರು. ಆ 500 ಜನ ಸಹಿತ ಇಲ್ಲದ್ರೆ ಏನ್ ಮಾಡ್ತಾರೆ, ಮುನಿ ದೀಕ್ಷೆಯನ್ನ ತೆಗೆದುಕೊಳ್ತಾರೆ. ಈ ರೀತಿ ಇಲ್ಲದ್ರೆ ಪೂರ್ಣ ವೈರಾಗ್ಯಮಯ ವಾತಾವರಣ ಇಲ್ಲಿ ರಾಜಗೃಹ ನಗರದಲ್ಲಿ ನಿರ್ಮಾಣವಾಯಿತು. ಆಮೇಲೆ ಇಲ್ಲದ್ರೆ ಮುಂದೆ ಏನಾಗತ್ತೆ, ಜಂಬೂ ಸ್ವಾಮಿ ಮುನಿ ದೀಕ್ಷೆ ಧಾರಣೆ ಮಾಡಿ ನಿರಂತರ ಆತ್ಮ ಸಾಧನೆಯಲ್ಲಿ ಮಗ್ನನಾದರು.
ಜಂಬೂಸ್ವಾಮಿ ಏನ್ ಮಾಡಿದ್ರು, ತಮ್ಮ ಆತ್ಮ ಧ್ಯಾನದಲ್ಲಿ ಲೀನಾದ್ರು. ಆಮೇಲೆ ಮಾಘ ಶುಕ್ಲ ಸಪ್ತಮಿಯ ದಿನದಂದು ಅವರ ಗುರು ಸುಧರ್ಮಾಚಾರ್ಯರಿಗೆ ನಿರ್ವಾಣ ಪ್ರಾಪ್ತವಾಯಿತು. ಅಂದ್ರೆ ಮಾಘ ಶುಕ್ಲ ಸಪ್ತಮಿಯ ದಿನ ಅವ್ರ ಗುರು ಸುಧರ್ಮಾಚಾರ್ಯ ಇದ್ರಲ್ಲ, ಅವ್ರಿಗಿಲ್ಲಾದ್ರೆ ನಿರ್ವಾಣ ಪ್ರಾಪ್ತಿ ಆಯ್ತು, ಅಂದ್ರೆ ಮೋಕ್ಷಕ್ಕೆ ಹೋದ್ರು ಅವರು. ಅದೇ ದಿನ ಇಲ್ಲಾದ್ರೆ ಈ ಕಡೆ ಜಂಬೂ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತವಾಯ್ತು. ಅದೇ ದಿನ ಇಲ್ಲಾದ್ರೆ ಈ ಕಡೆ ಇಲ್ಲಾದ್ರೆ ಜಂಬೂ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತವಾಯ್ತು. ಕೇವಲ ಜ್ಞಾನ ಪ್ರಾಪ್ತವಾದ ನಂತರ ಮಗದಿಂದ ಮಥುರೆಯವರೆಗೆ 18 ವರ್ಷಗಳವರೆಗೆ ನಿರಂತರ ಇಲ್ಲಾದ್ರೆ ಏನ್ ಮಾಡ್ತಾ ಇದ್ರು, 18 ವರ್ಷಗಳ ತನಕ ಜನಗಳಿಗೆ ಉಪದೇಶವನ್ನ ನೀಡ್ತಾ ಇದ್ರು. ಕೊನೆಯಲ್ಲಿ ಅವರು ಕೂಡ ಇಲ್ಲದ್ರೆ ಮಥುರೆಯಿಂದ ನಿರ್ವಾಣವನ್ನ ಪ್ರಾಪ್ತ ಮಾಡಿಕೊಂಡ್ರು ಅಂತ ಹೇಳಿ. ಈ ರೀತಿ ಇಲ್ಲಾದ್ರೆ ಜಂಬೂ ಕುಮಾರಸ್ವಾಮಿ ಅವ್ರಿಗೆ ಕೇವಲ ಮದುವೆ ಮಾಡ್ಲಿಕ್ಕೆ 4 ಜನ ಶ್ರೇಷ್ಠರು ಬೆನ್ನತ್ತಿದ್ರು. ಆ 4 ಜನ ಶ್ರೇಷ್ಠಿಗಳ ಕನ್ಯೆಯರು ಏನಿದ್ರಲ್ಲ, ಆ ಕನ್ಯೆಯರು ಕೂಡ ಜಂಬೂ ಸ್ವಾಮಿಗೆ ಮದುವೆಯನ್ನು ಮಾಡಿದ್ರು. ಆ ಕನ್ಯೆಯರು ಕೂಡ ಇಲ್ಲಾದ್ರೆ ಏನಾದ್ರು ಮುಂದೆ ಆರಿಕಾ ದೀಕ್ಷಾವನ್ನ ಗ್ರಹಣ ಮಾಡಿ, ಇಲ್ಲಾದ್ರೆ ಜಂಬೂ ಸ್ವಾಮಿ ತನ್ನ ಜೊತೆಗೆ ತನ್ನ ಮಡದಿಯರನ್ನು ಕೂಡ ಇಲ್ಲಾದ್ರೆ ಮೋಕ್ಷಕ್ಕೆ ಹೋಗಲಿಕ್ಕೂ ಪ್ರೋತ್ಸಾಹನ ನೀಡಿದ್ರು. ಅಂದ್ರೆ ಯಾವ ರೀತಿ ಅವರಲ್ಲಿ ವೈರಾಗ್ಯ ಭರಿತವಾದ ಮಾತುಗಳನ್ನು ತುಂಬಿ ಅವ್ರಿಗೂ ಇಲ್ಲಾದ್ರೆ ಆರಿಕಾ ದೀಕ್ಷಾ ತಗೋ ಹಾಗೆ ಇಲ್ಲಾದ್ರೆ ಪ್ರೋತ್ಸಾಹನ ನೀಡಿದ್ರು. ಹಾಗಾಗಿ ಒಂದು ಜೀವ ಮೋಕ್ಷಕ್ಕೆ ಹೋಗೋದಾದ್ರೆ ಅದು ಅನೇಕ ಜೀವಗಳನ್ನು ಕೂಡ ಏನ್ ಮಾಡತ್ತೆ, ಪ್ರೋತ್ಸಾಹ ಮಾಡಿ ಅವರಿಗೂ ಕೂಡ ಮೋಕ್ಷದ ದಾರಿಯಲ್ಲಿ ನಡೆಸುವಂತೆ ಮಾಡ್ತಾರೆ. ಅದಕ್ಕಾಗಿ ಎಲ್ಲಿಯವರೆಗೆ ನಮಗೆ ಮೋಕ್ಷದ ದಾರಿ ಬೇಕೋ ಅಲ್ಲಿಯವರೆಗೆ ನಾವು ಮುನಿಗಳ ಹಾಗೂ ಆರಿಕೆಯರ ಸಂಪರ್ಕದಲ್ಲಿ ಇರಬೇಕವು. ಈ ರೀತಿ ಇಲ್ಲಾದ್ರೆ ನಮ್ಮದು 14 ಪಾಠಗಳು ಮುಕ್ತಾಯವಾದು. 15ನೇ ಪಾಠ ಜಿನ್ವಾಣಿ ಸ್ಥಿತಿ ಇದೆ. ಯಾರಿಗಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ಯಾರಿಗೂ ಕ್ವಶನ್ ಇಲ್ವಾ? ಹಾಗಾದ್ರೆ ನಾನೇ ಕೇಳ್ತೇನೆ, ಹೇಳಿ. ಅನುಯೋಗಗಳು ಎಷ್ಟು? 4 ಅನುಯೋಗಗಳು ಯಾವ್ಯಾವು? ಪ್ರಥಮಾನುಯೋಗ, ಕರಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ. ಪ್ರಥಮಾನುಯೋಗದ ಯಾವ್ದಾದ್ರು 2-3 ಶಾಸ್ತ್ರಗಳ ಹೆಸರನ್ನ ಹೇಳಿ. ಆದಿಪುರಾಣ, ಪದ್ಮಪುರಾಣ, ಶ್ರೇಣಿಕ ಪುರಾಣ, ಮಹಾಪುರಾಣ, ಜಂಬೂ ಚರಿತ್ರೆ, ಹರಿವಂಶ ಪುರಾಣ, ಪದ್ಮಪುರಾಣ, ಇವೆಲ್ಲ ಪ್ರಥಮಾನುಯೋಗದ ಗ್ರಂಥಗಳಾಗ್ತವೆ. ದೀದಿ, ಇದು ವಡ್ಡಾರಾಧನೆನೂ ಪ್ರಥಮಾನುಯೋಗಕ್ಕೆ ಬರುತ್ತಾ? ಹೌದು, ವಡ್ಡಾರಾಧನೆ ಪ್ರಥಮಾನುಯೋಗಕ್ಕೆ ಬರುತ್ತೆ. ಭರತೇಶ ವೈಭವ, ಅದು ಕೂಡ ಭರತೇಶ ವೈಭವನು ಕೂಡ ಪ್ರಥಮಾನುಯೋಗದಲ್ಲಿ ಬರುತ್ತೆ. ಏಕೆಂದ್ರೆ ಭರತೇಶ ವೈಭವದಲ್ಲಿ ಭರತನ ವೈಭವದ ವರ್ಣನೆ ಇದೆ ಅಲ್ವಾ? ಹೌದು ದೀದಿ, ಧನ್ಯವಾದ. ಅಂದ್ರೆ ಮಹಾಪುರುಷರು ಯಾರಾಗಿದ್ದಾರಲ್ಲ, ತೀರ್ಥಂಕರ, ಚಕ್ರವರ್ತಿ, ಬಲಭದ್ರ, ಕಾಮದೇವ, ಕುಲ್ಕರ, ಇವರು ಏನೇನಾಗಿದ್ದಾರಲ್ಲ, ಇವರ ವರ್ಣನೆ ಯಾವುದ್ರಲ್ಲಿ ಇದೆ ಅದಕ್ಕೆ ಪ್ರಥಮಾನುಯೋಗ ಗ್ರಂಥಗಳು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅವರ ಬಗ್ಗೆ, ಅವರ ಚರಿತ್ರೆ, ಕತೆ, ಇಲ್ಲಿ ಚಾರಿತ್ರ ಅಂತ ಹೇಳಿ ಕೊಟ್ಟಿದೆ, ಚಾರಿತ್ರ ಅಲ್ಲ ಚರಿತ್ರೆ ಅಂತ ಹೇಳಿ ಆಗ್ಬೇಕು. ಅದ ಚರಿತ್ರೆ ಮತ್ತು ಪೌರಾಣಿಕ ಗ್ರಂಥಗಳು ಇವೆಲ್ಲವೂ ಕೂಡ
ಪ್ರಥಮಾನುಯುಗದ ಗ್ರಂಥಗಳಾಗಿವೆ. ಒಟ್ಟು ಮಹಾಪುರುಷರು ಎಷ್ಟು ಮಂದಿ ದೀದಿ? ಒಟ್ಟು ಮಹಾಪುರುಷರು 169 ಜನ. ಮಹಾಪುರುಷರ ಬಗ್ಗೆ ಹೇಳಿದ್ದೆಲ್ಲ ಎಷ್ಟನೇ ಪಾಠದ ಇದೆ ಇದೆ. ಜೈನ ಮಹಾಪುರುಷರು ಅಂತ ಹೇಳಿ ಪಾಠ 12 31ನೇ ನಂಬರ್ ಪೇಜ್ ಇದೆ ಅಲ್ಲ, ಅದರಲ್ಲಿ 169 ಮಹಾಪುರುಷರ ಚರಿತ್ರೆ ಅಂದ್ರೆ ಅವರ ಬಗ್ಗೆ ಹೇಳಲಾಗಿತ್ತು. 24 ಇದೆ. ಜನ ಕುಲಕರ್ರು, 24 ಜನ ತೀರ್ಥಂಕರು, 24 ಜನ ತೀರ್ಥಂಕರ ತಂದೆ ಮತ್ತು ತಾಯಿ, ಆಮೇಲೆ 12 ಚಕ್ರವರ್ತಿ, 9 ಬಲದೇವ, 9 ವಾಸುದೇವ, ಆಮೇಲೆ 9 ಪ್ರತಿನಾರಾಯಣ, ಪ್ರತಿ ವಾಸುದೇವ ಮತ್ತು 9 ನಾರದ, 11 ರುದ್ರ, 24 ಕಾಮದೇವ. ಈ ರೀತಿ ಎಲ್ಲರೂ ಕೂಡಿ 169 ಜನ ಇದ್ದಾರೆ. ಈ 69 169 ಅಂತ ಕೊಟ್ಟಿದ್ದಾರೆ ದೀದಿ. 169 169 ಇದೆ. 169 ಅಂದ್ರೆ ಅದೇ ನೀವು 360 ಇಲ್ಲ 169 ಅಂದ್ರೆ. ಇವರ ಚರಿತ್ರೆ ಏನಿವೆಲ್ಲ ಇವೆಲ್ಲವೂ ಪ್ರಥಮಾನುಯೋಗದಲ್ಲೇ ಬರುತ್ತವೆ. ಕರ್ಣಾನ್ಯಯೋಗ ಗ್ರಂಥಗಳಲ್ಲಿ ಏನೇನ್ ಬರುತ್ತೆ? ಲೋಕದ್ದು ಉತ್ಸರ್ಪಿಣಿ, ಅವಸರ್ಪಿಣಿ ಮತ್ತು 4 ಗತಿಗಳದ್ದು ವರ್ಣನೆ. ಲೋಕ ಮತ್ತು ಅಲೋಕದ ವರ್ಣನೆ ಹಾಗೂ ಉತ್ಸರ್ಪಿಣಿ ಅವಸರ್ಪಿಣಿ ಕಾಲದ ವರ್ಣನೆ ಮತ್ತು 4 ಗತಿಗಳ ವರ್ಣನೆ ಕರ್ಣಾನುಯೋಗದಲ್ಲಿ ಬರುತ್ತೆ. ಹಾಗೆ ಚರ್ಣಾನುಯೋಗದಲ್ಲಿ ಮುನಿಗಳು ಮತ್ತು ಶ್ರಾವಕರದ ಚರಿತ್ರೆ. ಮುನಿಗಳ ವರ್ಣನೆ, ಶ್ರಾವಕರ ವರ್ಣನೆ, ಅವರ ಚರ್ಯೆಯ ವರ್ಣನೆ ಬಗ್ಗೆ, ಅಂದ್ರೆ ಅವರು ಯಾವ ರೀತಿ ಇರಬೇಕು, ಮುನಿಗಳು ಯಾವ ರೀತಿ ಇರಬೇಕು, ಶ್ರಾವಕರು ಯಾವ ರೀತಿ ಇರಬೇಕು, ಮುನಿಗಳಿಗೆ ಶ್ರಾವಕರು ಯಾವ ರೀತಿ ಆಹಾರ ದಾನವನ್ನು ಮಾಡಬೇಕು, ಇದೆಲ್ಲವೂ ಕೂಡ ನಮಗೆ ಚರ್ಣಾನುಯೋಗ ಗ್ರಂಥಗಳಲ್ಲಿ ಲಭಿಸುತ್ತೆ. ಆಮೇಲೆ ಮುಂದೆ ದ್ರವ್ಯಾನುಯೋಗ. ದ್ರವ್ಯಾನುಯೋಗ ಗ್ರಂಥಗಳಲ್ಲಿ ಏನ್ ಬರುತ್ತೆ? 7 ತತ್ವ, 6 ದ್ರವ್ಯ, ಪಂಚಾಸ್ತಿ ಕಾಯ. ಇದರ ಬಗ್ಗೆ ವರ್ಣನೆ ತಿಳಿಸಿದ್ದಾರೆ. ಇದರ ವರ್ಣನೆ ದ್ರವ್ಯಾನುಯೋಗದಲ್ಲಿ ಬರುತ್ತೆ. ಆಮೇಲೆ ದ್ರವ್ಯಾನುಯೋಗದ 1-2 ಗ್ರಂಥಗಳ ಹೆಸರನ್ನ ಹೇಳ್ತೀರಾ? ಕಷಾಯ ಪಾಹುಡ, ಸಮಯ ಸಾರ, ಪರಮಾತ್ಮ ಪ್ರಕಾಶ, ದ್ರವ್ಯ ಸಂಗ್ರಹ. ಚರ್ಣಾನುಯೋಗದ್ದು ಚರಣಾನುಯೋಗದ ರತ್ನಾಕರ ಶ್ರಾವಕಚಾರ, ಮೂಲಾಚಾರ. ರತ್ನಗಣ ಶ್ರಾವಕಚಾರ ಇದು ಶ್ರಾವಕರಿಗಾಗಿ ಬರೆದಂತ ಗ್ರಂಥ ಇದೆ. ಅದೇ ರೀತಿ ಇಲ್ಲದ್ರೆ ಮೂಲಾಚಾರ ಮುನಿಗಳಿಗೆ ಬರೆದಂತ ಗ್ರಂಥ ಇದೆ. ಮುನಿಚರ್ಯೆ ಯಾವ ರೀತಿ ಇರಬೇಕು ಅನ್ನೋದು ಅಂತ ಮೂಲಾಚಾರದಲ್ಲಿ ಬರೆದಿದೆ. ಹಾಗೂ ರತ್ನಗಣ ಶ್ರಾವಕಾಚಾರದಲ್ಲಿ ಶ್ರಾವಕರು ಯಾವ ರೀತಿ ಇರಬೇಕು, ಅವರು ಯಾವ ರೀತಿ ದೇವಶಾಸ್ತ್ರ ಗುರುಗಳ ಸೇವೆಯನ್ನು ಮಾಡಬೇಕು, ಅವರ ಕರ್ತವ್ಯಗಳೇನು, ಇದೆಲ್ಲವೂ ನಮ್ಮ ರತ್ನಗಣ ಶ್ರಾವಕಾಚಾರದಲ್ಲಿದೆ. ಅದನ್ನು ಮುಂದಿನ ಗ್ರಂಥ ರತ್ನಗಣ ಶ್ರಾವಕಾಚಾರ ಯಾವಾಗ ಕ್ಲಾಸ್ ಇರುತ್ತೆಲ್ಲ ಆವಾಗ ನೋಡ್ಬೋದು. ಈಗ ತತ್ವಾರ್ಥ ಸೂತ್ರ ಎಲ್ಲ ಯಾವ್ದ್ರಲ್ಲಿ ಬರುತ್ತೆ ದೀದಿ? ಅದ್ರಲ್ಲಿ ಎಲ್ಲಾನು 2-3 ಕೂಡ ಸೇರ್ಪಡೆಗೊಂಡಿರುತ್ತಲ್ಲ, ಅದು ಹೌದು. ಹೇಗೆ? ಅದನ್ನ ಇದೇ ಕರ್ಣಾನುಯೋಗನೆ ಅಥವಾ ಚರಣಾನುಯೋಗನೆ ಅಂತ ಹೇಳಕ್ಕೆ ಆಗಲ್ಲಲ್ಲ? ಅದರಲ್ಲಿ ಏನು ಕೊಟ್ಟಿದ್ದಾರೆ? ದ್ರವ್ಯಾನುಯೋಗ
ಅದು ದ್ರವ್ಯಾನುಯೋಗ ತತ್ವಗಳು ಹೌದಾ? ಅಲ್ಲೇ ತತ್ವಗಳು ಬರುತ್ತಾ? ಅದ್ರಲ್ಲಿ. ತತ್ವಾರ್ಥ ಸೂತ್ರದಲ್ಲಿ ಯಾವುದ್ರ ಬಗ್ಗೆ ವರ್ಣನೆ ಮಾಡಲಾಗಿದೆ? ಹಾ, ತತ್ವಗಳ ಬಗ್ಗೆ. ತತ್ವಗಳ ಮೇಲೆ. ಹಾಗಾಗಿ 7 ದ್ರವ್ಯಾನುಯೋಗ ತತ್ವಗಳ ವರ್ಣನೆ ಮಾಡಲಾಗಿದೆ. ಅದಕ್ಕಾಗಿ ಅದನ್ನು ದ್ರವ್ಯಾನುಯೋಗದಲ್ಲಿ ಹಾ. ನೋಡಬಹುದು. ಇನ್ನು ಎಷ್ಟೋ ಜನ ತೀರ್ಥಕ್ಷೇತ್ರಗಳನ್ನ ಮಾಡಿರ್ಬೋದು. ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ? ಶಿಖರ್ಜಿ ಎಲ್ಲ ನೋಡಿದೀವಿ. ದಿದಿ ಶಿಖರ್ಜಿ, ಮತ್ತೆ ಚಂಪಾಪುರಿ, ಪಾವಾಪುರಿ, ಗಿರಿನಾರ್ ಎಲ್ಲ ಆಗಿದ್ದೀವಿ. ಎಲ್ಲ ನೋಡಿ ಬಂದಿದ್ದೀರಾ? ಹ್ಮ್. ಅಲ್ಲಿ ಹೋಗಿ ಏನ್ ಮಾಡಿ ಬಂದಿದ್ದೀರಾ? ದರ್ಶನ ಮಾಡಿ ದರ್ಶನ ಮಾಡಿ ಬಂದಿದ್ದೀವಿ. ವಂದನೆ ಮಾಡಿ ಬಂದಿದ್ದೀವಿ. ದರ್ಶನ ಮಾಡಿ ವಂದನೆ ಮಾಡಿ. ದರ್ಶನ ಮಾಡಿ ವಂದನೆ ಮಾಡಿ ಬಂದಿದ್ದೀರಾ? ಖರೆ ಮೂಲ ಉದ್ದೇಶವೇನಿತ್ತು ಅಲ್ಲಿ ಹೋಗ್ಬೇಕಾದ್ರೆ? ಜೈನರಿಗೆ ತುಂಬಾ ಪವಿತ್ರವಾದದ್ದು. ಜೈನರಿಗೆ ಪವಿತ್ರವಾದ ಸ್ಥಾನ ಒಪ್ಕೊಡ್ತೇನೆ. ಆದ್ರೆ ನೀವು ಯಾವ ಕಾರಣಕ್ಕಾಗಿ ಸಮಯದ ಶಿಖರ್ಗೆ ಯಾತ್ರೆಯನ್ನ ಮಾಡಿ ಬಂದಿದ್ದೀರಾ? ತೀರ್ಥಕ್ಷೇತ್ರ ಯಾತ್ರೆಯನ್ನ ಯಾವ ಕಾರಣಕ್ಕಾಗಿ ಹೋಗಿದ್ರಿ ನೀವು? ನಮಗೂ ಮುಖ್ಯ ಪ್ರಾಪ್ತಿಯಾಗ್ಲಿ ಎಂಬ ಭಾವನೆಯಿಂದ. ಭಗವಂತರ ಹಾಗೆ ನಮಗೂ ಕೂಡ ಮೋಕ್ಷ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ಹೋಗಿದ್ರ. ಒಂದೊಂದು ಟೋಕನ್ ಮೇಲೆ ಎಷ್ಟೆಷ್ಟು ಟೈಮ್ ಕೂತಿದ್ರ ನೀವು? ಎಷ್ಟು ಸಮಯದವರೆಗೆ ಕೂತಿದ್ರಿ? ಹೋಗಿ ಮಂತ್ರ ಆ ಪಾದಗಳಿಗೆ ಮಂತ್ರ ಹೇಳೋದು, ಪುಂಜ ಇಡೋದು ಬರ್ತಾ ಇತ್ತು. ಅಷ್ಟೇ ಮಾಡಿದಿರ? ಅಷ್ಟೇ ಮಾಡಿದ್ವಿ. ಆದ್ರೆ ಅಲ್ಲಿ ಹೋದ ನಂತರ ಈ ರೀತಿ ಭಾವ ಆಗ್ತಿತ್ತ ನಿಮ್ಗೆ? ಭಗವಂತರೇ, ನೀವು ಯಾವ ರೀತಿ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಂಡಿದ್ದೀರಾ, ಅದೇ ರೀತಿ ನಮಗೂ ಮೋಕ್ಷ ಪ್ರಾಪ್ತಿಯಾಗ್ಲಿ ಆಗ್ತಿತ್ತ? ನಾವು ಯಾವುದೇ ತೀರ್ಥಕ್ಷೇತ್ರಕ್ಕೆ ದರ್ಶನಕ್ಕೆ ಹೋದ್ರೆ ಅಲ್ಲಿಯ ಆ ಕಡೆ ಈ ಕಡೆ ಯಾವುದಕ್ಕೂ ನಾವು ಬಲಿಯಾಗದೆ ಮೊದಲು ತೀರ್ಥಕ್ಷೇತ್ರ ದರ್ಶನವನ್ನ ಯಾವ ರೀತಿ ಮಾಡ್ಬೇಕು? ಅಲ್ಲಿ ಹೋದ ನಂತರ ಭಗವಾನರ ಸ್ತುತಿಯನ್ನ ಮಾಡಬೇಕು. ಮತ್ತು ಭಗವಾನರ ಸ್ತುತಿ ಮಾಡಿದ ನಂತರ ನಾವು ಅಲ್ಲಿ ಹೋಗಿರುವ ಮುಖ್ಯ ಉದ್ದೇಶವನ್ನ ತಿಳಿದುಕೊಳ್ಬೇಕು. ನಾವು ಯಾದಕ್ಕಾಗಿ ತೀರ್ಥಕ್ಷೇತ್ರ ದರ್ಶನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಕೇವಲ ಅಲ್ಲಿ ಹೋಗಿ ಪುಂಜವನ್ನ ಇಟ್ಟು ದರ್ಶನ ಮಾಡಿ ಬರೋದು ಆದ್ರೆ ಎಲ್ಲರೂ ಮಾಡ್ತಾರೆ. ನಾವು ಮೊದಲು ತೀರ್ಥಕ್ಷೇತ್ರಕ್ಕೆ ಹೋಗಿದ್ದೇವೆ ಅಂದ್ಮೇಲೆ ಅಲ್ಲಿ ಹೋಗಿರೋ ಮುಖ್ಯ ಉದ್ದೇಶವೇನು? ಕರ್ಮಕ್ಷಯ. ಕರ್ಮಕ್ಷಯ ಯಾವಾಗ ಆಗತ್ತೆ? ಕೇವಲ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡೋದ್ರಿಂದ ಆಗೋದಿಲ್ಲ. ಅಲ್ಲಿ ಹೋಗಿ ಗುರುಗಳ ಸ್ತುತಿ, ಮುನಿಗಳ ಸ್ತುತಿಯನ್ನ ಮಾಡಬೇಕು. ಜಿನೇಂದ್ರ ಭಗವಂತರ ಸ್ತುತಿಯನ್ನ ಮಾಡಬೇಕು. ಅದೇ ರೀತಿ ನಮಗೆ ಅಟ್ಲೀಸ್ಟ್ 5 ನಿಮಿಷ ನೀವು ಕೂತು ಧ್ಯಾನವನ್ನ ಮಾಡಿ, ಅದ್ರಲ್ಲಿ ಆಗ್ಲಿಲ್ಲ 2 ನಿಮಿಷ ಆದ್ರೂ ಕೂತಲ್ಲಿ ಧ್ಯಾನವನ್ನ ಮಾಡಿ ಆ ಧ್ಯಾನದಲ್ಲಿ ಭಗವಂತರ ಯಾವ ರೀತಿ ನೀವು ಮೋಕ್ಷವನ್ನ ಪ್ರಾಪ್ತ ಮಾಡ್ಕೊಂಡಿದ್ದೀರಾ ಅದೇ ರೀತಿ ನಮಗೂ ಕರ್ಮಗಳ ಕ್ಷಯವಾಗ್ಲಿ, ನಮಗೂ ಮೋಕ್ಷ ದೊರೆಯಲಿ ಅಂತ ಹೇಳಿ ಭಾವನೆಯನ್ನ ಎಷ್ಟು ವಿಶುದ್ಧಿ ಅದರಲ್ಲಿ ಬರತ್ತೆ ಅಷ್ಟು ವಿಶುದ್ಧಿ ಭಾವದಿಂದ ಅಲ್ಲಿ ನಾವು ಕೂತು 1-2 ನಿಮಿಷ ಇಲ್ಲದ್ರೆ 5 ನಿಮಿಷ ಆದ್ರೂ 5 ನಿಮಿಷ ನಾವು ಕೂತ್ರೆ ಅದ್ರಲ್ಲಿ 2 ನಿಮಿಷ ಆದ್ರೂ 1 ಸೆಕೆಂಡ್ ಆದ್ರೂ ಭಾವ ಬಂದ್ ಹೋಗುತ್ತೆ ಅಲ್ಲ, ವಿಶುದ್ಧ ಪರಿಣಾಮಗಳಾಗುತ್ತೆ ಅಲ್ಲ. ಯಾವಾಗ ವಿಶುದ್ಧಿ ಪರಿಣಾಮ ನಮಗೆ ಆಗತ್ತೆ ಆವಾಗ ಕರ್ಮ ನಿರ್ಜರೆ ಹೆಚ್ಚ ಆಗತ್ತೆ. ಅದಕ್ಕಾಗಿ ನಿಮ್ಮ ವಿಶುದ್ಧಿಯನ್ನು ಎಷ್ಟಾಗತ್ತೆ ಅಲ್ಲ ಅಷ್ಟು ವಿಶುದ್ಧಿಯನ್ನ ನೀವು ಹೆಚ್ಚಿಗೆ ಮಾಡ್ಕೊಳ್ಳಿ. ಇದರಿಂದ ಕರ್ಮವು ನಿರ್ಜರೆ ಹೆಚ್ಚಾಗತ್ತೆ. ಇಲ್ಲಾದ್ರೆ
ನಾವು ಈ 4 ಗತಿಯಲ್ಲಿ ಹೀಗೆ ತಿರುಗಬೇಕಾಗತ್ತೆ. ಇನ್ನು ಸಮಯ ಶಿಖರ್ಜಿಗೆ ಹೋಗಿದ್ರಿ. ಸಮಯ ಶಿಖರ್ಜಿಯಿಂದ ನೀವು ಸಮಯ ಶಿಖರ್ಜಿಯಲ್ಲಿ ನೋಡಿ ಬಂದ್ರಿ 20 ತೀರ್ಥಂಕರ ಮೋಕ್ಷ ಸ್ಥಳವನ್ನ ನೀವು ನೋಡಿದರ. ಅದೇ ರೀತಿಯಲ್ಲಿ ಹೋಗಿಲ್ಲಾದ್ರೆ ಕೂತು ಭಗವಂತರೇ ಇಲ್ಲಿಂದ 20 ಜನ ತೀರ್ಥಂಕರು ಮೋಕ್ಷಕ್ಕೆ ಹೋಗಿದ್ದಾರೆ. ಅದೇ ರೀತಿ ಇಲ್ಲದ್ರೆ ಎಷ್ಟೊಂದು ಮುನಿಗಳು ಕೇವಲ ಜ್ಞಾನವನ್ನ ಪಡೆದುಕೊಂಡಿದ್ದಾರೆ, ಮೋಕ್ಷಕ್ಕೆ ಅವರು ಕೂಡ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಇಲ್ಲಾದ್ರೆ ನನಗೂ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ರೀತಿ ಇಲ್ಲದ್ರೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಅಲ್ಲಿ ಅಟ್ಲೀಸ್ಟ್ 1 ಸೆಕೆಂಡ್ ಆದ್ರೂ ನಮಗೂ ನಮ್ಮ ವಿಶುದ್ಧತೆಯನ್ನ ಹೆಚ್ಚು ಮಾಡಿಕೊಂಡು ಅಲ್ಲಿ ಕರ್ಮವನ್ನ ನಿರ್ಜರ ಮಾಡಿಕೊಂಡನೇ ಹೊರಗೆ ಬರಬೇಕು. ಇದ್ರಲ್ಲಿ ನಮಗೂ ಎಷ್ಟಾಗತ್ತೆ ನಾವು ಅಷ್ಟು ಹೇಳಕ್ ಅಂದ್ರೆ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಆದ್ರೆ ನಮ್ಮ ಕರ್ಮ ನಿರ್ಜರೆ ಎಷ್ಟಾಗತ್ತೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ. ಆದ್ರೂ ಅಟ್ಲೀಸ್ಟ್ ಎಷ್ಟಾಗತ್ತೆ ಅಲ್ಲ ಅಷ್ಟಾದ್ರೂ ನೀವು ಮಾಡ್ಕೊಳ್ಳಿ. ಒಂದ್ ವೇಳೆ ನಮ್ದು ಆಗದಿದ್ರೆ ನಾಳೆ ಯಾವಾಗ್ಲೂ ಸಂದರ್ಭ ಬಂದ್ರೆ ನಿಮಗೆ ಜಾತಿ ಸ್ಮರಣ ಆಗಿ ನೀವು ಉಚ್ಚ ಕುಲದಲ್ಲಿ ಇದ್ರಿ ಅಥವಾ ನಾವು ನಿಮ್ಮಿಂದ ಕೆಳಗಿದ್ರೆ ಅವಾಗಿಲ್ಲಾದ್ರೆ ಬಂದು ನಮಗೆ ಸಂಬೋಧನೆಯನ್ನು ಮಾಡಿ ನಮ್ಮನ್ನು ಮೋಕ್ಷ ಮಾರ್ಗದಲ್ಲಿ ಸ್ಥಿರವನ್ನಾಗಿ ಮಾಡಿ. ಇಷ್ಟಕ್ಕಾಗಿಲ್ಲಾದ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು. ಮುಂದ ಸಿದ್ಧಕ್ಷೇತ್ರ ಅಂತ ಹೇಳಿ ಯಾವ್ದಕ್ಕಂತಾರೆ? ಮುನಿಗಳು ಮತ್ತು ತೀರ್ಥಂಕರರು ಮೋಕ್ಷ ಪಡೆದ ಸ್ಥಳಕ್ಕೆ ಸಿದ್ಧಕ್ಷೇತ್ರ. ಮುನಿಗಳು ಮತ್ತು ತೀರ್ಥಂಕರು ಎಲ್ಲಿಂದ ಮೋಕ್ಷ ಹೊಂದಿದ್ದಾರೆ ಆ ಮೋಕ್ಷ ಹೊಂದಿದಂತ ಸ್ಥಾನಕ್ಕೆ ಇಲ್ಲದ್ರೆ ಸಿದ್ಧಕ್ಷೇತ್ರ ಅಂತ ಹೇಳಿ ಕರಿತೀವಿ. ಆಮೇಲೆ ಅತಿಶಯ ಕ್ಷೇತ್ರ ಅಂತ ಹೇಳಿ ಯಾವ್ದಕ್ಕೆ ಕರೀತೀವಿ? ಮುನಿಗಳು, ತೀರ್ಥಂಕರರು ಮತ್ತು ದೇವತೆಗಳು ಅವರು ಯಾವ್ದಾದ್ರು ಇದನ್ನ ಚಮತ್ಕಾರ ಮಾಡಿದ್ರೆ ಅದನ್ನ ಎಲ್ಲಿ ಇಲ್ಲದ್ರೆ ಮುನಿಗಳಿಂದ ಅಥವಾ ತೀರ್ಥಂಕರರಿಂದ ಇವರಿಂದ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿ ಇಲ್ಲದ್ರೆ ಈ ಅದ್ಭುತ ಕಾರ್ಯಗಳನ್ನ ಯಾರು ನಡೆಸ್ತಾರೆ? ದೇವತೆಗಳು ಬಂದು ನಡೆಸ್ತಾರೆ. ಯಾಕಂದ್ರೆ ಚಮತ್ಕಾರಿಕಗಳನ್ನ ಮಾಡುವುದು ದೇವಗತಿಯಲ್ಲಿನ ದೇವತೆಗಳು. ಮುನಿಗಳ ಪ್ರಭಾವದಿಂದ ಹಾಗೂ ತೀರ್ಥಂಕರರ ಪುಣ್ಯದ ಪ್ರಭಾವದಿಂದ ಏನ್ ಮಾಡ್ತಾರೆ? ದೇವತೆಗಳು ಬಂದು ಅಲ್ಲಿ ಚಮತ್ಕಾರವನ್ನ ಮಾಡ್ತಾರೆ. ಅದಕ್ಕಾಗಿ ಚಮತ್ಕಾರ ಮತ್ತು ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಹೀಗಾಗಿಲ್ಲಾದ್ರೆ ಅದನ್ನ ನಾವು ಅತಿಶಯ ಕ್ಷೇತ್ರ ಅಂತ ಹೇಳಿ ಕರೆಯುತ್ತೀವಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವ ಅತಿಶಯ ಕ್ಷೇತ್ರ ಯಾವುದು? ಶ್ರವಣಬೆಳಗೊಳ. ಶ್ರವಣಬೆಳಗೊಳ ಬೇಕಾದಷ್ಟಿದೆ, ಒಂದು ಶ್ರವಣಬೆಳಗೊಳ. ಬೇಕಾದಷ್ಟಿದೆ, ಆದ್ರೆ ಶ್ರವಣಬೆಳಗೊಳ 8ನೇ ಅದ್ಭುತ. ಈ ಪ್ರಪಂಚದಲ್ಲಿ 8ನೇ ಅದ್ಭುತವಾದ ಶ್ರವಣಬೆಳಗೊಳ ಮೂರ್ತಿ, ಗೊಮ್ಮಟೇಶ್ವರ ಭಗವಾನರ ಮೂರ್ತಿ. ಇದು ಎಷ್ಟು ಅಡಿ ಇದೆ? 58 ಅಡಿ ಎತ್ತರ ಇದೆ. ಅದೇ ರೀತಿ ಇಲ್ಲಾದ್ರೆ ಈ ಭಗವಾನರ ಪ್ರತಿಮೆಯನ್ನ ಯಾರು ಕಟ್ಟಿಸಿದ್ರು? ಚಾಮುಂಡರಾಯನು ತನ್ನ ಎತ್ತಿಸಿತು. ತಾಯಿ ಕಾಳಲಾದೇವಿ ತನ್ನ ತಾಯಿಯ ಸಲುವಾಗಿ ಇಲ್ಲದ್ರೆ ಏನ್ ಮಾಡ್ತಾರೆ? ಚಾಮುಂಡರಾಯ ಇಲ್ಲದ್ರೆ ಭಗವಂತರ ಮೂರ್ತಿಯನ್ನ ಕೆತ್ತಿಸ್ತಾರೆ. ಇದು ಇಲ್ಲದ್ರೆ ನಮ್ಮ ಜಗತ್ತಿನ ಆಶ್ಚರ್ಯಗಳಲ್ಲಿ 8ನೇ ಆಶ್ಚರ್ಯ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿ ಇಲ್ಲಾದ್ರೆ ಮಾವೇರಿಜಿ ಮತ್ತು ಪೋಪರಜಿ. ದಿಲ್ಲಿ ಮಾತ್ರ ಅದು ರಾಜ ಅಲ್ಲ. ಅವರು ಇತಿಹಾಸದ ಪ್ರಕಾರ ಅವರು ಸೇನಾಧಿಪತಿ, ಮಂತ್ರಿ, ಗಂಗರಾಜ, ರಾಜಮಲ್ಲ
ಹಾ ರಾಜ್ಯಪಾಲನ ಮಂತ್ರಿ ಆಗಿದ್ರು ಗೋತೆ. ಕಟ್ಟಿಸಿದ ಅಂತಾಗಿದೆ. ಮೂರ್ತಿಯನ್ನ ಕಟ್ಟಿಸುದು ಅಂತ ಸರಿಯಾಗಲ್ಲ ಅನ್ಸುತ್ತೆ. ಅದೊಂದ್ ಕೆತ್ತಿಸಿದ್ರು. ಕೆತ್ತಿಸಿದರು. ಹೌದು. ಕೆತ್ ಚಾವುಂಡರಾಯನಿಂದ ಕಟ್ಟಿಸಿದ ಅಂದ್ರೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ ನಂಗೆ. ಕಟ್ಟಿಸಿದ ಅಲ್ಲ, ಕೆತ್ತಿಸಿದ. ಹಾ ಚಾವುಂಡರಾಯನಿಂದ ಕೆತ್ತಿಸಿದ ಅಂದ್ರೆ ಏನು? ಚಾವುಂಡರಾಯನಿಂದ ಅಲ್ಲ, ಚಾವುಂಡರಾಯ ಕೆತ್ತಿಸಿದಂತಹ. ಹಾಗೆ ಹಾ. ಬರ್ಬೇಕು. ರಾಜ ಅಂತ ಅಲ್ಲ, ಅದು ರಾಜ ಅಲ್ಲ ಅವರು. ಚಾವುಂಡರಾಯ ಹಾ. ಕೆತ್ತಿಸಿದಂತಹ. ಸ್ವಲ್ಪ ಕರೆಕ್ಷನ್ ಇದೆ ಅಲ್ಲಿ. ಹಾ ಅದೇ ಕರೆಕ್ಷನ್ ಒಂದ್ ಸ್ವಲ್ಪ ಇದ್ದೇ ಇರತ್ತೆ. ಮೊದಲನೇ ಸಲ ಇದಾಗಿರೋದಲ್ಲ, ಹೌದು ಹೌದು. ಹಾಗಾಗಿ ಕರೆಕ್ಷನ್ ಇದ್ದೇ ಇರತ್ತೆ. ನೀವು ಒಂದ್ ಸ್ವಲ್ಪ ಈ ರೀತಿ ಸಹಾಯ ಮಾಡಿದ್ರೆ ಅದು ಕರೆಕ್ಷನ್ ಹೆಚ್ಚಾಗಿ ಚೆನ್ನಾಗಿ ಆಗುತ್ತೆ. ಮತ್ ಆದಿನಾಥ ಸ್ವಾಮಿದು ಕೈಲಾಸಗಿರಿದು ಏನೋ ಹೇಳಿಲ್ವಲ್ಲ ದೀದಿ? ಸಿದ್ಧಕ್ಷೇತ್ರದಲ್ಲಿ ಆದಿನಾಥ ಸ್ವಾಮಿ ಕೈಲಾಸಗಿರಿ ಏನು ಹೇಳಿಲ್ಲ. ಹಾ ಕೈಲಾಸಗಿರಿ ಅದು ಪರ್ವತ ಕಾಣಿಸೋದಿಲ್ಲ ಅಲ್ಲ. ಇದರಲ್ಲಿ ವರ್ಣನೆ ಇಲ್ಲ, ಅದಕ್ಕಾಗಿ ಹಾ. ಅದನ್ನೇ ಹೇಳಲಿಲ್ಲ. ಅದು ಈ ಆದ್ರೆ ಕೈಲಾಸ ಪಂಚಮ ಕಾಲದಲ್ಲಿ ಕಾಣೋದಿಲ್ಲ ಅಲ್ಲ ದೀದಿ? ಹಾ ಈಗ ಪಂಚಮ ಕಾಲದಲ್ಲಿ ಅದು ಏನಾಗ್ತಾ ಇದೆ ಈಗ. ಕಾಣೋದಿಲ್ಲ. ಹಾ ಕಾಣೋದಿಲ್ಲ. ಅದು ಕೈಲಾಸ ಪರ್ವತ ಕಾಣೋದಿಲ್ಲ. ಹಾಗಾಗಿ ಎಲ್ಲರೂ ಅಲ್ಲಿ ಈಗಾಗಲೇ ನಾವು ಬೇರೆ ಕಡೆ ಹೋಗಿ ಕೈಲಾಸ ಪರ್ವತ ಅಂತ ಹೇಳಿ ಬರ್ತಾ ಇದೀವಿ. ಆದ್ರೆ ಕೈಲಾಸ ಪರ್ವತ ಈಗ ಅದು ಹಿಮದಿಂದ ಕಾಣಿಸೋದಿಲ್ಲ. ಕೂಡಿದೆ, ಹಾಗಾಗಿ ಕಾಣೋದಿಲ್ಲ. ಬದ್ರಿಲಿ ಅವ್ರು ಬಂದಿದ್ರು ಅಂತ ಅಲ್ಲಿಗೆ ಹೋಗೋದ ದೀದಿ? ಎಲ್ಲಿ? ಬದ್ರಿಗೆ ಹೋಗ್ತೀವಲ್ಲ ಆದಿನಾಥ ಸ್ವಾಮಿ ಅಂತ, ಅವರು ಹಾ. ಅಲ್ಲಿಗೆ ಬಂದಿದ್ರು ಅಂತ ಹೋಗೋದ ಅಥವಾ ಏನಕ್ಕೆ ಅಲ್ಲಿ ಬದ್ರಿಗೆ ಹೋಗೋದು ದೀದಿ? ನಾವು ಸಿದ್ಧಕ್ಷೇತ್ರಗಳಿಗೆ ಹೋಗೋದೇ ಒಂದು ಕರ್ಮ ನಿರ್ಜರಿಗಾಗಿ. ಕರ್ಮ ನಿರ್ಜರೆಯನ್ನು ನಾವು ಮನೆಯಲ್ಲಿ ಕೂತ್ ಮಾಡ್ಬೋದು, ಆದ್ರೆ ಸಾಂಸಾರಿಕ ಕಾರ್ಯಗಳಿಂದ ನಮಗೆ ದೂರ ಹೋಗೋದ್ರನೆ ನಮಗೆ ಈಗ ತೀರ್ಥಕ್ಷೇತ್ರಗಳಿಗೆ ಹೋದ್ರೇನೆ ನಮಗೆ ಏನಾಗುತ್ತೆ, ಸ್ವಲ್ಪ ಟೈಮ್ ಸಿಗತ್ತೆ. ಆದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಇಂದ್ರಿಯ ಸುಖಕ್ಕಾಗಿ, ಚಕ್ಷು ಇಂದ್ರಿಯ ಸುಖಕ್ಕಾಗಿ ಇಲ್ಲಾದ್ರೆ ನಾವು ಎಲ್ಲ ಕಡೆ ತಿರುಗಾಡಿ ಬರ್ತಾ ಇದೀವಿ. ಈ ರೀತಿ ಮಾಡಬಾರ್ದು. ಅಲ್ಲಿ ಹೋಗೋದೇ ನಾವು ತೀರ್ಥಕ್ಷೇತ್ರಗಳ ವಂದನೆಗೆ. ಈಗ ಬದ್ರಿನಾಥ್ ಅಂತ ಹೇಳಿ ಹೋಗ್ತಾರಲ್ಲ, ಬದ್ರಿನಾಥ್ ಹೋಗೋದೇ ಅದಕ್ಕೆ. ಅಲ್ಲಿ ಹೋಗಿ ಏನ್ ಮಾಡಿ ಅದು ಬರ್ತೀರಾ? ಆದಿನಾಥ ಸ್ವಾಮಿ ಅಂತ ಹೋಗ್ತೀವಿ ದೀದಿ ಅಲ್ಲಿ. ಆದಿನಾಥ್ ಸ್ವಾಮಿ ಅಂತ ಹೇಳಿ ಹೋಗ್ತಾ ಇದ್ದೀರಾ? ಹಾ, ಅಲ್ಲಿ ಆದಿನಾಥ ಸ್ವಾಮಿದು ಅಲ್ಲಿ ತಪ ಮಾಡಿದ್ದ ಅಥವಾ ನಿರ್ವಾಣ ಅಂತೂ ಅಲ್ಲ. ಹಾ ನಾನು ಕೇಳಿದ ವಿಷಯ, ಹಾ ಆದಿನಾಥ ಸ್ವಾಮಿಗೆ ಪ್ರಯಾಗದಲ್ಲಿ ಕೇವಲ ಜ್ಞಾನ ಆಗತ್ತಲ್ಲ. ಹಾ ಪ್ರಯಾಗದಲ್ಲಿ ಕೇವಲ ಜ್ಞಾನ ಆದ್ಮೇಲೆ ಅವ್ರಂದ್ರೆ 500 ಅಡಿ ಬಿಲ್ಲೆ ಎತ್ತರ ಇರ್ತಾರಲ್ಲ, ಹಾ ಅವರು ಆ ಯೋಗ ನಿರೋಧ ಮಾಡ್ಲಿಕ್ಕೋಸ್ಕರ ಕೈಲಾಸ ಪರ್ವತಕ್ಕೆ ಹೋಗುವಾಗ 8ನೇ ಹೆಜ್ಜೆನ ಬದ್ರಿನಲ್ಲಿ ಇಟ್ರು ಅಂತ ಯಾರು, ಅದಕ್ಕೆ ಅಷ್ಟಪದ ಅಂತ ಹೇಳೋದು ಅಂದ್ಬಿಟ್ಟು ಅಲ್ಲಿ ಅವ್ರು ಇಟ್ಟು ಆಮೇಲೆ ಮುಂದೆ ಕೈಲಾಸ ಪರ್ವತಕ್ಕೆ ಹೋದರು ಅವರು. ಅದರ ಸಲುವಾಗಿ ಅಲ್ಲಿ ಆದಿನಾಥ ಸ್ವಾಮಿದು ಮೂರ್ತಿ ಕೆತ್ತಿದ್ದಾರೆ ಹಾ ಅಂತ ನಾನು ಕೇಳಿದ ವಿಷಯ ಇದು. ನಾನು ಬದ್ರಿನಾಥಕ್ಕೆ ಅದಕ್ಕೆ ಹೋಗಿಲ್ಲ. ಅಷ್ಟಪದ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ಅಲ್ಲಿ ಹೋಗಿಲ್ಲ, ಕೇಳಿದ ಅದಕ್ಕಾಗಿ ವಿಷಯ ನನಗೆ ಅದು. ಅಷ್ಟೊಂದು ಹ. ಅಲ್ಲಿ ಒಂದು ಸಣ್ಣದ ಮೂರ್ತಿ ಇದೆ ಬಂಡೆ ಮೇಲೆ ಅಷ್ಟೇ, ಬೇರೆ ಏನಿಲ್ಲ. ಬಂಡೆ ಮೂರ್ತಿ ಕೆತ್ತಿದ್ದಾರೆ. ಹಾ ಅದು ಬೆಳಿಗ್ಗೆ 5 ಗಂಟೆಗೆ ಮಾತ್ರ ನಾವು ಪೂಜೆ ನೋಡ್ತೀವಿ, ಆಮೇಲಿಂದ ಇಲ್ಲ. ಆಮೇಲೆ ಬೇರೆ ಜನರೆಲ್ಲ ಹಾಳೆಲ್ಲ ಮೆತ್ಬಿಟ್ಟು ಎಲ್ಲ ಬೇರೆ ತರದ್ ಮಾಡ್ಬಿಡ್ತಾರೆ. ನಾರಾಯಣನ್ ಡ್ರೆಸ್ ಹಾಕ್ತಾರೆ. ಹಾ ಹಾ ಬದ್ರಿ ನಾನು ಇನ್ನೂವರೆಗೆ ನೋಡ್ಲಿಕ್ಕೆ ಹೋಗೇ ಇಲ್ಲ. ಹ
ಹೆಚ್ಚಾಗಿ ನಾನು ಸಮಯಶಿಖರ್ಜಿ ತೀರ್ಥ ಯಾತ್ರೆಯನ್ನ ಮಾಡಿರೋದು. ಶ್ರವಣ ಬೆಳಗೊಳ ದರ್ಶನ ಇಲ್ಲಿ ಹೇಳಿ. ಪಪೋರಾದಲ್ಲಿ ಹ ಅಲ್ಲಿ ಒಂದು ಬಾವಿ ಇದೆ ದೀದಿ. ಆ ಯಾತ್ರಿಕರು ಅಲ್ಲಿ ಹೋದವರು ಆ ಬಾವಿ ಹತ್ರ ನಿಂತ್ಕೊಂಡು ಅವ್ರಿಗೆ ಆಹಾರ ತಯಾರಿಸ್ಕೊಳ್ಳೋದಕ್ಕೆ, ಮುನಿಗಳಿಗೆ ಆಹಾರಕ್ಕೆ ಮಾಡೋದಕ್ಕೆ ಪಾತ್ರೆ ಬೇಕು ಅಂದ್ರೆ ಪಾತ್ರೆ ತೇಲಿ ಬರ್ತಾ ಇತ್ತಂತೆ. ಹಾ ಮೊದಲು ಹಾಗೆ ಎಷ್ಟೋ ವರ್ಷ ಹ ಹೇಳಿ ಪಪೋರ ಹಾ ಪಪೋರ ಇದೆಯಲ್ಲ ದೀದಿ ಇದರಲ್ಲಿ. ಹೌದು ಅಲ್ಲಿ ಅತಿಶಯ ಕ್ಷೇತ್ರ ಅಲ್ಲ ಅದು. ಹೌದು. ಅಲ್ಲಿ ಪಾತ್ರೆಯಲ್ಲಿ ಬರ್ತಾ ಇತ್ತಂತೆ. ಅದರಲ್ಲಿ ಅದನ್ನ ತಗೊಂಡು ತಾವು ಉಪಯೋಗ ವಾಪಸ್ ಬಾವಿನೆಲ್ಲ ಬಿಟ್ಬಿಡ್ತಾ ಇದ್ರಂತೆ. ಯಾರೋ ಒಂದ್ಸತಿ ಹೀಗೆ ಬಂದಾಗ ಅವರು ಪಾತ್ರೆನ ತಾವೇ ತಗೊಂಡ್ ಹೊರಟೋದ್ರಂತೆ ಅದ್ರಲ್ಲಿ ಬಿಡದಲೆ. ಅವಾಗ್ನಿಂದ ಆ ಬಾವಿನಲ್ಲಿ ಆತರ ಬರೋದು ನಿಂತು ಹೋಗಿದೆ ಅಂತ ಕತೆ. ಹಾಗೆ ಕತೆಗಳು ಇರುತ್ತವೆ. ಹಾ ಆ ಅತಿಶಯ ಕ್ಷೇತ್ರ ಅದಕ್ಕೋಸ್ಕರ ಅದು. ಹೌದು. ಅದು ಮೊದಲೇ ಪುಣ್ಯ ಪುರುಷರು ಇರ್ತಿದ್ರಲ್ಲ, ಆ ಪುಣ್ಯ ಪುರುಷರ ಅಲ್ಲಿ ಭಾವ ಒಳ್ಳೇದಿರ್ತಾ ಚಮತ್ಕಾರಿಕ ಇತ್ತು. ವಿಷಯಗಳು ನಡೀತಾ ಇದ್ವು. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಲೋಭಿ ಆಗ್ತಾ ಇದ್ದಾರೆ. ಅದಕ್ಕಾಗಿ ಆ ಕೆಲವೊಂದು ಚಮತ್ಕಾರಿಕ ಚಮತ್ಕಾರ ನಡೆಯಲ್ಲ. ನಡೆಯೋದು ಕಮ್ಮಿ ಆಗ್ತಾ ಇವೆ. ದೀದಿ ಎಕ್ಸಾಮ್ ಯಾವಾಗಿದೆ ದೀದಿ? ಹ ಎಕ್ಸಾಮ್ ಯಾವಾಗ ಅಂತ ಹೇಳಿಲ್ಲ ಅಲ್ಲ ದೀದಿ ನಮ್ಗೆ? ಎಕ್ಸಾಮ್ ಇನ್ನು 3ನೇ ಭಾಗ ಮುಗಿಬೇಕಲ್ಲ. 3ನೇ ಹಾ ಭಾಗ ಮುಗಿದ ನಂತರ ಆಮೇಲೆ ಎಕ್ಸಾಮ್ ತೆಗೆದುಕೊಳ್ಳಲಾಗುವುದು. ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಆಗ್ಬೋದು. ಯಾಕಂದ್ರೆ ಇನ್ನು 3ನೇ ಭಾಗ ಒಂದ್ ಸ್ವಲ್ಪ ಕರೆಕ್ಷನ್ ಇದೆ. ಆ ಕರೆಕ್ಷನ್ ಮುಗಿದ ನಂತರ 3ನೇ ಭಾಗವನ್ನ ಒಂದ್ ಸ್ವಲ್ಪ ತೆಗೆದುಕೊಳ್ಳಲಾಗುವುದು. ಇನ್ನು ಅದು ಇಲ್ಲ ಅಂದ್ರೂ 8-10 ದಿನ 8 ದಿನ ಬೇಕಾಗತ್ತೆ. ದೀದಿ ಈಗ ಅದ್ರ ಮಧ್ಯೆ ನಮ್ಗೆ ಏನು ನಾಳೆಯಿಂದ ಮಾಡಲ್ವಾ? ನಾಳೆಯಿಂದ ರಿವಿಷನ್ ಮಾಡೋಣ. ಆಯ್ತು ದೀದಿ. ಅದು ರಿವಿಷನ್ ಸಿದ್ಧಾಂತ ನೀವು ಎಲ್ಲ ತಯಾರ ಭಾಗ 1 ಮಾಡಿಸಿದ್ದೀರಿ. ಯಾಕಂದ್ರೆ ಅದು ಅಷ್ಟು ದಿವಸ ಆಗಿದೆ, ನಮ್ಗೆಲ್ಲ ಮರ್ತೋಗಿದೆ. ಆಯ್ತಾಯ್ತು, ಅದನ್ನು ಮಾಡ್ಸೋಣ. ಆಗೋದಿಲ್ಲ ಅಲ್ವಾ ಅಕ್ಕ? ಬೇರೆಯವರು ಕೂಡ ಅದೇ ಅಭಿಪ್ರಾಯ. ದೀದಿ ನೀವು ಎಲ್ಲಿಂದ ಮಾತಾಡ್ತಾ ಇರೋದು ದೀದಿ? ನಾವು ಈ ಕಡೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಇರೋದ್ರಿಂದ. ಯಾವ ಊರು ದೀದಿ? ಸದಲ್ಗ. ಅದಲ್ಲ ದೀದಿ? ಹಾ ಆಚಾರ್ಯ ಶ್ರೀ ಅವರ ಜಾಗ. ಇವತ್ತು ನಾವು ಜಿನವಾಣಿಯೊಂದಿಗೆ ಕ್ಲಾಸ್ ಅನ್ನು ಮುಗಿಸೋಣ. 9:10. ಇವತ್ತು ಯಾರು ಹೇಳ್ತಾರ ಜಿನವಾಣಿ? ಇದನ್ನ ಹೇಳ್ಬೇಕಂತಿದ್ದಿ, ಕರುಣಾಮಯಿ ಹೇಳ್ಬೇಕಿದ್ದಿ. ಹಾ ಹೇಳಿ. ಯಾವ್ದು ಹೇಳ್ತೀರಾ ಅದು ಹೇಳಿ. ಭಾವ ಬಂಧನ ಪರಿಹರಿಸೋ ಜಿನವಾಣಿಯ ಮರೆಯೋ ಪದ ತಲದಲ್ಲಿ ನೆಲೆ ನೀಡು. ಕರುಣಾಮಯಿ ಕನಿಕರಿಸಿ ಭವ ಬಂಧನ ಪರಿಹರಿಸು ಜಿನವಾಣಿಯ ಮೊರೆಯೊಂದೇ ಪದ ತಲದಲ್ಲಿ ನೆಲೆ ನೀಡು. ಅಜ್ಞಾನದ ತಿಮಿರದಲ್ಲಿ ಗುರಿ ಕಾಣದೆ ತಿರುಗುತ್ತಿಯೇ, ಜೊತೆ ಬರುವವರನ್ನು ಕಾಣೆ
ಏಕಾಂಗಿಯಾಗಿಯೇ ನಾ ಧೃತಿ ನೀಡುತ್ತ ಕೈ ಹಿಡಿದು ಅಡಿ ಇಡಿಸಲು ಬೇಡುತ್ತಿಹೆ ಜಿನವಾಣಿಯ ಮೊರೆಯೊಂದೇ ಪದ ತಲದಲ್ಲಿ ನೆಲೆ ನೀಡು ಜಗದಾಟದ ಸಂತೆಯಲ್ಲಿ ಹವಲಾಗಿ ಹದಾರಿಯಲಿ ಕಳವಳದಲ್ಲಿ ಮುಳುಗಿರುವೆ ಸರಿದಾರಿಯ ಅರಿಯದೆ ಗುರಿ ತೋರಿಸಿ ಕನಿಕರಿಸಿ ಮುನ್ನಡೆಸುವ ಕೃಪೆ ತೋರು ಜಿನವಾಣಿಯ ಮೊರೆಯೊಂದೇ ಪದ ತಲದಲ್ಲಿ ನೆಲೆಯಿಡು. ಅಗಣಿತರನ್ನು ಪೊರೆದಿರುವೆ ಪ್ರಭು ನನ್ನನ್ನು ಉದ್ಧರಿಸು ಸುಳಿಸಿಲುಕಿಯ ದೋಣಿಯನು ದಡ ಕಾಣಿಸಿ ಸಂತೈಸು ಗತಿ ಕಾಣದೆ ಪರಿತಪಿಸಿ ನೊಂದಿಹೆ ನಾನೇ ವರಿಸು ಜಿನವಾಣಿಯ ಮೊರೆಯೊಂದೇ ಪದ ತಲದಲ್ಲಿ ನೆಲೆ ನೀಡು ಕರುಣಾಮಯಿ ಕನಿಕರಿಸಿ ಭವಬಂಧನ ಪರಿಹರಿಸು ಜಿನವಾಣಿಯ ಮೊರೆಯೊಂದೇ ಪದ ತಲದಲ್ಲಿ ನೆಲೆ ನೀಡು. ಜೈ ಬೋಲೋ ಶಿವಾನಿ ಮಾತಾ ಕಿ ಜೈ. 9 ಸಲ ಕಾಯಸರ್ಗ ಮಾಡಿ 9 ಸಲ ಜಪ ಹಾಕಿ. जय बोलो चिनवानी माता की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक श्रमण मुनि श्री योग सागर जी नियम सागर जी सुधा सागर जी आदि बने राजों की जय हो। समस्त मुनि संघ की जय हो।